ಆತ್ಮಖ್ಯಾತಿ ಟೀಕೆ ಮಧ್ಯ ಮಧ್ಯದೊಳಗೂ ದಿಶಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂದ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದಂತೆಗಿದೆ. ಬಂಧ ಅಧಿಕಾರದ 16ನೇ ಮಂಗಲ ಕಲಶಿದೆ. ದ್ರವ್ಯಂ ಸಮಗ್ರಂ ಬಲಾತ್ ತನ್ನೂನಾಂ ಬಹುಭಾವಸಂತತಿಮಿಮಾಂ ಉದ್ಧರ್ತು ಕಾಮಸಮಂ ಆತ್ಮಾನಂ ಸಮುಪೈತಿ ನಿರ್ಭರತ ಪೂರ್ಣೈಕಸಂವಿದ್ಯುತಂ ಏವೋನ್ಮೂಲಿತಬಂಧವೇಶ ಭಗವಾನ್ ಆತ್ಮಾತ್ಮನಿ ಸೂಚ್ಯತಿ. ಏಷಃ ಆತ್ಮ ಆತ್ಮಾನಂ ಸಮುಪೈತಿ ಏನ ಆತ್ಮನಿ ಸ್ಫೂರ್ಚ್ಯತಿ. ಪ್ರತ್ಯಕ್ಷವಿರುವಂಥ ಜೀವದ್ರವ್ಯವು ಅದು ಅನಾದಿ ಕಾಲದಿಂದ ಸ್ವರೂಪದಿಂದ ಭ್ರಷ್ಟವಿತ್ತು. ಆದಾಗ್ಯೂ ಈ ಪ್ರಕಾರವಾಗಿ ತನ್ನ ಸ್ವರೂಪಕ್ಕೆ ಪ್ರಾಪ್ತವಾಯಿತು. ಆ ಸ್ವರೂಪ ಪ್ರಾಪ್ತಿಯ ಕಾರಣದಿಂದ ಪರದ್ರವ್ಯಗಳ ಸಂಬಂಧವು ಬಿಟ್ಟು ಹೋಯಿತು, ತನ್ನ ಸಂಬಂಧವು ಉಳಿಯಿತು. ಹೇಗಿದೆ? ಜ್ಞಾನಾವರಣಾದಿ ಕರ್ಮರೂಪ ಪುದ್ಗಲ ದ್ರವ್ಯದ ಪಿಂಡವನ್ನು ಅದು ಮೂಲ ಸತ್ತಾದಿಂದ ದೂರ ಮಾಡಿರುವಂಥದ್ದಿದೆ. ಮತ್ತೆ ಹೇಗಿದೆ? ಜ್ಞಾನಸ್ವರೂಪವಿದೆ. ಹೇಗೆ ಮಾಡಿ ಅನುಭವಿಸುತ್ತದೆ? ಅನಂತ ಶಕ್ತಿಗಳ ಪುಂಜ ರೂಪದಿಂದ ನಿರಂತರ ಪರಿಣಮಿಸುತ್ತಿರುವ ಸ್ವರಸದಿಂದ ತುಂಬಿಕೊಂಡ ಯಾವ ವಿಶುದ್ಧ ಜ್ಞಾನವಿದೆ, ಅದರಿಂದ ಯುಕ್ತವಾದ ಶುದ್ಧ ಸ್ವರೂಪವನ್ನು ಅನುಭವಿಸುತ್ತದೆ. ಮತ್ತೆ ಹೇಗಿದ್ದಾನೆ ಆತ್ಮನು? ಇಮಾಂ ಬಹುಭಾವ ಸಂತತಿಂ ಸಮಂ ಉದ್ಧರ್ತು ಕಾಮಃ. ಯಾವ ಸ್ವರೂಪವನ್ನು ಹೇಳಲಾಯಿತೋ ಅಂಥವನಿದ್ದಾನೆ. ರಾಗ, ದ್ವೇಷ, ಮೋಹ ಮೊದಲಾದ ಅನೇಕ ಪ್ರಕಾರದ ಅಶುದ್ಧ ಪರಿಣಾಮಗಳಿದ್ದು ಅವುಗಳ ಪರಂಪರೆಯನ್ನು ಒಂದೇ ಸಮಯದಲ್ಲಿ ಕಿತ್ತೆಸೆಯುವ ಅಭಿಪ್ರಾಯವಿರುವಂಥವನಿದ್ದಾನೆ. ಅಭಿಪ್ರಾಯ ಇಂಥದ್ದಿದೆ ಅಂತ ಒಂದೇ ಸಮಯದೊಳಗೆ ಇನ್ನೊಂದಿಷ್ಟು ಭೋಗಿಸಬೇಕು, ಇದನ್ನೊಂದಿಷ್ಟು ತಪಸ್ಸಿನ ಮೂಲಕ ನಿರ್ಜರೆ ಮಾಡಬೇಕು, ಲೋಕದೊಳಗೊಂದಿಷ್ಟು ತಪಸ್ವಿ ಅನ್ನಿಸ್ಕೊಳ್ಬೇಕು, ಧರ್ಮಾತ್ಮ ಅನ್ನಿಸ್ಕೊಳ್ಬೇಕು. ಇದು ಯಾವುದು ಮಾತಿಲ್ಲ. ಒಳಗಡೆ ಯಾವ ಸಮಯದೊಳಗೆ ಆ ಅಂತಃತತ್ವದ ಎಂಥದ್ದಿದೆ ಅದ ಅನಂತ ಶಕ್ತಿಗಳ ಸಮೂಹ ಇದೆ. ಮತ್ತೆ ಆಗಿದೆ ನಿರಂತರ ಪರಿಣಾಮ ಮಾಡ್ತಾ ಇದೆ. ಮತ್ತೆ ಆಗಿದೆ ನಿಜ ರಸದಿಂದ ತುಂಬ ಮಾಡ್ತಿದೆ. ಅದರ ಅನುಭವ ಆಗ್ತಾ ಇದ್ದ ಹಾಗೆ ಆ ಜೀವದ ಅಭಿಪ್ರಾಯದೊಳಗ ನಾನು ಶರೀರ ರೂಪ ಕರ್ಮದ ಕಾರಣದಿಂದ ಸುಖಿ ದುಃಖಿ ಆಗುವಂಥವ, ವೀತರಾಗ ಭಗವಂತರ ಸಾನ್ನಿಧ್ಯದಿಂದ ಲಾಭಾನ್ವಿತ ಆಗುವಂಥವ, ಇಂಥದ್ದಂತೂ ಮಾತು ಇಲ್ಲವೇ ಇಲ್ಲ. ಆದ್ರೆ ಒಂದು ಸಮಯ ಕೂಡ ಎಲ್ಲೇ ಆ ನಿಜ ರಸದಿಂದ ತುಂಬಿಕೊಂಡಿರುವಂಥ ನಿರಂತರ ಪರಿಣಾಮ ಮಾಡ್ತಾ ಇರುವಂಥ ಅನಂತ ಶಕ್ತಿಗಳ ಸಮೂಹ ಯಾವುದಿದೆಯೋ ಅದರ ಅನುಭವ ಆಗ್ತಾ ಇದ್ದ ಹಾಗೆ ಅವನ ಅಭಿಪ್ರಾಯ ಎಷ್ಟು ನಿಶ್ಚಲ ಆಗ್ತಿದೆ ಅಂತಂದ್ರೆ ಇದರಲ್ಲೇ ನಾನು ಶಾಶ್ವತವಾಗಿ ನೆಲೆಸಿಬಿಡಬೇಕು, ಇದರಲ್ಲೇ ಇದಕ್ಕೆ ಯಾವುದು ಬಾಧೆ ಇದೆ ಅಲ್ಲ ಅದನ್ನೆಲ್ಲ ಮೂಲ ಸಹಿತ ಬೇರ ಸಹಿತ ಕಿತ್ತಾಕ ಕಥನಿದೆ ಅಲ್ಲ, ಅದರಲ್ಲೇ ಏನು ಮಾಡುವ ಅವಶ್ಯಕತೆಯೇ ಇಲ್ಲ. ಬಹುವಿಧದ ಯಾವ ಅಶುದ್ಧ ಭಾವಗಳದವು ಅವುಗಳಲ್ಲಿ ಏನೂ ಮಾಡುವ ಅವಶ್ಯಕತೆ ಇಲ್ಲ.
ಮೂಲ ಜೀವದ್ರವ್ಯಕ್ಕೆ ಇಲ್ಲ. ಮತ್ತು ಆ ಜೀವದ್ರವ್ಯದ ಅನುಭವ ಎಲ್ಲಿ ಆಯ್ತಲ್ಲ, ಪ್ರತ್ಯಕ್ಷ ಎಲ್ಲಿ ಅನುಭವ ಆಯ್ತಲ್ಲ, ಅಲ್ಲಿ ಕೂಡ ಏನೂ ಮಾಡಬೇಕಾದಂಥದ್ದ ಅಭಿಪ್ರಾಯ ಉಳಿಲಿಲ್ರಿ. ವಸ್ತುವಿನೊಳಗೆ ಯಾವಾಗ ಅನುಭೂತಿ ಆಗ್ತೈತಿ ಅವಳೆ ಇಷ್ಟು ಇದಾಗ್ತೈತಿ. ನಮ್ಗೆ ಯಾರ್ದಿಂದ ಕೇಳಿದ್ರೆ ನಾನು ಉಪಕಾರ ಮಾಡಿಸೋದ ಅವನು ಉಳಿಯೈತಿ. ಅಷ್ಟು ಕೂಡ ಕರ್ತವ್ಯ ಭಾವ. ಮತ್ತು ನಿಜವಾಗಿ ನೋಡ್ರಿ ಅದೇನು ಕರ್ತವ್ಯ ಭಾವ ಇದೆಯಲ್ಲ, ಅದು ನನಗಂತೂ ನಾಟಕೀಯ ಅನ್ನಿಸ್ತಿದೆ. ನಿನ್ನೆಯವರಂದ್ರೆ ನಿಮಗೆ ಬಹಳ ಧನ್ಯವಾದ ರೀ. ಧನ್ಯವಾದ ಹೇಳುವಂಥದ್ದು ನಾನೇನು ಮಾಡಿದ್ದೇನೆ, ಏನು ಮಾಡಿದ್ದೇನೆ, ಏನಾದರೂ ಮಾಡಿದ್ದೇನೇನು? ಅರೆ, ಯಾವ ಗ್ರಂಥದ ಭಾವ ಇದೆ ಅದನ್ನು ನಾನು ಕುಡಿಯುವ ಪ್ರಯತ್ನ ಮಾಡಿದ್ದೇನೆ. ಮತ್ತು ಅದರೊಳಗೆ ಅವರ ಮತ್ತು ತಾವೆಲ್ಲ ನಿಮಿತ್ತ ಆಗಿದ್ದೀರಿ. ನಿಮಿತ್ತಕ್ಕೆ ಏನು ಮಾಡೋದಿದ್ದೀರಿ? ಏನೂ ಇಲ್ಲ. ಕಾರ್ಯ ನನ್ನಲ್ಲೇ ಆಗಿದೆ, ನಾನು ಮಾಡೋದ್ರಿಂದ ಆಗಿದೆ. ಯಾವ ರೀತಿ ಮಾಡಿದ್ದೇನೆ ಆ ರೀತಿ ಆಗಿದೆ ರೀ. ಈಗ ಯಾವುದೋ ಒಂದು ಸಹಾಯ ಮಾಡಿದ ನಂತರ ಥ್ಯಾಂಕ್ಸ್ ರೇ ಅಂಥೇಳಿ ಹೇಳ್ತಾರೆ. ಅದಕ್ಕೆ ನಮ್ಮ ಭಾರತೀಯರು ಏನಂದ್ರು ಅದನ್ನಷ್ಟು ಬ್ರಿಟಿಷರು ಬಿಟ್ಟು ಹೋಗಿದ್ದಾರೆ. ಇಲ್ಲಿ ನಮ್ಮ ಭಾರತದ ಪರಂಪರೆಯೊಳಗೆ ಶಬ್ದದಿಂದ ಹೇಳೋದಿರಲಿಲ್ಲ ರೀ. ಥ್ಯಾಂಕ್ಸ್ ಅಂಥೇಳಿ ಇರಲಿಲ್ಲ. ಅದರಿಂದ ಲಾಭ ಪಡೆದ ತೃಪ್ತ ಆಗೋದು. ಋಷಿ ವರೇಣ್ಯರುಗಳ ಮಾರ್ಗದೊಳಗ ಅದೆಷ್ಟೋ ಸಜ್ಜನ ಜೀವರುಗಳು ಬರ್ತಾ ಹೋದ್ರು. ಅವ್ರ ಹಿಂತಿರುಗಿನ ನೋಡ್ಲಿಲ್ಲ ಯಾರು ಬಂದ್ರಂಥೇಳಿ. ಅವರಿಗೆ ಥ್ಯಾಂಕ್ಸ್ ರೇ, ಧನ್ಯವಾದ ರೇ ಅಂಥೇಳಿ ಹೇಳಲೂ ಇಲ್ಲ. ಬೆನ್ನಿಗೆ ಏನು ಹೇಳ್ತಾರೆ? ಬೆನ್ನಿಗೆಲ್ಲ ಅವರಂತೂ ಶೀಘ್ರಗತಿಯಿಂದ ಮುಂದೆ ಹೋದ್ರು. ಯಾಗ ಮೋಕ್ಷ ಮಾರ್ಗಶ್ಯ ನೇತಾರ ಅವರು ಹಿಂತಿರುಗಿ ಯಾತಕ್ಕೆ ನೋಡ್ತಾರೆ? ನೋಡಿದರು ಅಂತಂದ್ರೆ ಅವ್ರ ನೇತ್ರ ಹೇಳಿ ಅವ್ರು ಹೇಳ್ರಿ. ಮುಂಭಾಗದೊಳಗೆ ಇರಬೇಕಾದ್ರೆ ಅವ ಮುಂದೆನೇ ನೋಡ್ಬೇಕಲ್ಲ, ಸತತ ನಡಿನಬೇಕಲ್ಲ. ನಿಂತರನು ನಡೆಯೋದಿಲ್ಲ, ಹಿಂದೆ ನೋಡಿದರನು ನಡೆಯೋದಿಲ್ಲ. ಹಾಗಾದರೆ ಯಾರ ಋಷಿ ಮುನಿಗಳ ಸಂತ ಸಾಧುಗಳ ಈ ಪವಿತ್ರ ಭಾರತ ಭೂಮಿಯೊಳಗೆ ಉದಿಸಿ ತಮ್ಮ ಅಂತಃ ತತ್ವವನ್ನು ತಮ್ಮ ಪುರುಷಾರ್ಥದಿಂದ, ತಮ್ಮ ರುಚಿಪೂರ್ವಕ, ತಮ್ಮ ಆಸಕ್ತಿಪೂರ್ವಕ ಕಂಡುಕೊಂಡರು, ಅದರಿಂದ ಲಾಭಾನ್ವಿತ ಆದರು. ಅವರ ಸ್ವಾಭಾವಿಕವಾಗಿ ಹೇಳಬೇಕನ್ನೋದು ಕೂಡ ಇರಲಿಲ್ಲ. ಜೀವ ಅತ್ಯಂತ ವಿನಯದಿಂದ ಬೇಡಿಕೊಂಡ್ರೂ ಕೂಡ ಹೇಳಬೇಕನ್ನೋದು ನಿಯಮ ಮುನಿ ಜೀವನದೊಳಗಿಲ್ಲ. ಅವ ಶ್ರಾವಕ್ಕಿರಲಿ, ಪಂಚಮಗುಣ ಸ್ಥಾನಾವರ್ತಿ, ಅಥವಾ ಯಾವನೋ ಮುಗ್ಧ ಜೀವ ಇರಲಿ, ಸರಳ ಜೀವ ಇರಲಿ, ಸರಳ ಪರಿಣಾಮಿ ಜೀವ ಇರಲಿ, ಕೈ ಮುಗಿದು ಬಂದು ಕೂತ ನಂತರ ನಿನ್ನ ಕಲ್ಯಾಣ ಆಗಲಿ ಅಂತೇಳಿ ಆಶೀರ್ವಾದ ಮಾಡುವ ಅವಶ್ಯಕತೆ ಕೂಡ ಅವರಿಗಿಲ್ಲ. ನೀ ಹೀಗೆ ಮಾಡಪ್ಪ, ಇಲ್ಲಿ ನನ್ನ ಕಡೆ ಬಂದಲ್ಲ, ಒಳ್ಳೇದಾಯ್ತು, ನೀ ಮೋಕ್ಷ ಮಾರ್ಗದೊಳಗೆ ಬಾ, ನನ್ನ ಜೊತೆ ಬಾ, ನಿನ್ನ ನಾ ಕರ್ಕೊಂಡು ಹೋಗ್ತೇನೆ. ಯಾವ ಮಾತು ಇಲ್ಲ. ಇದು ಒಂದು ಮಾತು. ಎರಡನೇದ, ಪಂಚಮಗುಣ ಸ್ಥಾನಾವರ್ತಿ ಜೀವ ಧರ್ಮ ಪಿಪಾಸು. ಅವನಿಗೆ ಧರ್ಮ ಗೊತ್ತಿಲ್ಲನೊಳಗ ಇದೆ. ಆದರೆ ಯಾವ ಧರ್ಮೀಯಾದಂಥ ಆತ್ಮ ಇದ್ದಾನೋ ಅವನಲ್ಲೇ ಸ್ಥಿರತೆಯನ್ನು ಅವರ ಹಾಗೆ ಸಾಧಿಸುವ ಸಲುವಾಗಿ ಇವ ಅತ್ಯಂತ ವಿನಯದಿಂದ, ಪ್ರಭು ನನ್ನನ್ನು ಈ ಅಪೂರ್ಣ ಅವಸ್ಥೆಯಿಂದ ಬಿಡಿಸಿ ಪೂರ್ಣ ಸ್ವರೂಪಕ್ಕೆ ಪ್ರಾಪ್ತಾಗುವಂಥ ಮಾತು ಹೇಳ್ರಿ ಅಂಥೇಳಿ ಹೇಳಿದರನ್ನು ಕೂಡ ಅವರು ಒಂದು ವೇಳೆ ಧ್ಯಾನದಿಂದ ಚ್ಯುತ ಆದ್ರೂ, ಕಣ್ಣು ಬಿಟ್ಟು ನೋಡಿದರನು ಹೇಳಬೇಕನ್ನೋದು ನಿಯಮ ಇಲ್ಲ, ಹೇಳುವ ಭಾವ ಬರೋದನ್ನೇ ಇಲ್ಲ. ಇದು ಮುನಿ ಸ್ವರೂಪ ಇದೆ. ಬಂತು ಅಂತಂದ್ರೆ ಅದು ಉದಯಜನ್ಯ ಭಾವ ಇದೆ. ಏನು ಉದಯ? ಆ ಜೀವ ಈ ಜೀವದ ಮೇಲೆ ಎಲ್ಲರೂ ಉಪಕಾರ ಮಾಡಿದ್ದ, ಅದಿಂದು ಉದಯಕ್ಕೆ ಬಂದಿತ್ತು ಅಂತಂದ್ರೆ ಆ ಉದಯ ರೂಪ ಕರ್ಮದಿಂದ ಪ್ರೇರಿತ ಆಗಿ
ಹೇಳ್ತಾನೆ. ಏನು ಹೇಳ್ತಾನೋ ಅವನಿಗೆ ಯಾವುದು ಬೇಕು ಅದನ್ನು ಹೇಳ್ತಾನೋ ಅನ್ನೋದು ವ್ಯವಹಾರದಿಂದ ಆ ಉದಯ ಭಾವವನ್ನು ಜಯಿಸುವ ಸಲುವಾಗಿ ಏನು ಬೇಕೋ ಅದನ್ನು ಸ್ವಂತಕ್ಕೆ ಹೇಳ್ತಾನೆ. ಇದು ನಿಶ್ಚಯ. ಧರ್ಮ ಬೇರೆ ಇದೆ ರೀ. ಧರ್ಮ ಮಾರ್ಕೆಟ್ದೊಳಗಿಲ್ಲ ಅಂಥೇಳಿನ ಸದಾ ಸುಖದಾಸಿ ಹೇಳಿದರು. ಪೇಟೆಯೊಳಗೆ ಸಿಗೋದಿಲ್ಲ, ಬೆಟ್ಟದ ತುದಿಯ ಮೇಲೆ ಇಟ್ಟಿಲ್ಲ, ಯಾರ್ದಾದರೂ ಸೇವೆ ಮಾಡಿ ಪಡ್ಕೊಳ್ಳುವಂಥದ್ದು ಧನ ಕೊಟ್ಟುಕೊಂಡು ತಗೊಳ್ಳುವಂಥದ್ದಂತೂ ಇಲ್ಲವೇ ಇಲ್ಲ. ಯಾರದಾದರೂ ಸೇವೆ ಮಾಡಿ ಪಡ್ಕೊಳ್ಳುವಂಥದ್ದು ಅದ್ಭುತ ಮಾತಿದೆ. ಅದು ಏನು ಹೇಳಿತು? ಅತ್ಯಂತ ವಿನಯಪೂರ್ವಕ ಪಂಚಮಗುಣ ಸ್ಥಾನಾವರ್ತಿ ಶ್ರಾವಕ ಇಂದ ಈ ಮುನಿರಾಜರ ಎರಡು ಮಾತು ಹೇಳಿದರು ಅಂತಂದ್ರೆ ಅವನು ತಕ್ಷಣಕ್ಕ ಶುದ್ಧೋಪಯೋಗ ರೂಪ ಮುನಿ ಧರ್ಮದ ಅಂಗೀಕಾರ ಮಾಡುವಂಥ ಪಾತ್ರತೆ ಇರುವ ಜೀವ. ಅವನು ವಿನಂತಿ ಮಾಡಿಕೊಂಡ ನಂತರ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅವರ ಆಂತರ್ಯದ ಆತ್ಮಾನುಭವವನ್ನು ಸ್ಪರ್ಶ ಮಾಡಿ ಬರುವಂಥ ಎರಡು ವಚನಗಳನ್ನು ಆಲಿಸಬೇಕು ಅನ್ನುವಂಥ ಯಾವ ಭಾವ ವ್ಯಕ್ತ ಮಾಡಿದಾನೆ. ಮಾಯಾಚಾರ ಇಲ್ಲ. ಯಾವ ಸಹಜ ಭಾವ ವ್ಯಕ್ತ ಮಾಡಿದ್ದಾನೆ ಆದ ಇವರ ಗಮನಕ್ಕೆ ಬಂದ್ರೂ ಕೂಡ ಮುನಿ ಸ್ವರೂಪ ಹೀಗಿದೆ, ಅದಕ್ಕೆ ಪ್ರತಿಕ್ರಿಯಿಸದೇ ಇರೋದು. ತಿಳಿತಿದೆ ಅಂದರೆ ನಮಗೆ ಮೋಕ್ಷ ಮಾರ್ಗ ಎಂಥದ್ದಿದೆ, ಸ್ವಾಧೀನ ಸುಖದ ಮಾರ್ಗ ಎಂಥದ್ದು ಇದೆ. ಸ್ವಲ್ಪ ಕೂಡ ಪರಾಧೀನತೆ ಬಂತು ಅಂತಂದ್ರೆ ಅದು ಭ್ರಷ್ಟ ಹೋಯ್ತು. ಪರಾಧೀನತೆ ಸ್ವಲ್ಪ ಕೂಡ ಹೇಳಬೇಕಲ್ಲ. ಸಿದ್ಧವರ ಕೂಟದೊಳಗ ಅವ್ರು ಅಡಿಗೆ ಮಾಡ್ತಿದ್ರೆ ಅವ್ರು ಹೇಳಿದ್ರಲ್ಲ, ಹಿಂದಿ ಮೇ ಬತಾವ ಹಮೇ ಭೀ ಬತಾವ. ನೀವು ಅಂದರೆ काय आहे हे ते सांगायचं आहे तेच हिंदीमध्ये सांगा की सुधाताई ಅಂದರೆ ದಯೆ ಭಾವ ಯಾಕೆ ಹೇಳಬೇಕು? ನಾವು ಅವರಿಗೆ ಹೇಳೋ ಸಲುವಾಗಿ ಬಂದಿಲ್ಲಲ್ಲ. ಈ ಮಾತನ್ನ ಆವಾಗ ಅಂದಿದ್ದೇನೆ. ಅದು ತಮಗೆ ಉದ್ದಟತನ ಅಂಥೇಳಿ ಅನಿಸಿದ್ರೂ ಅನಿಸೋದು ಸಂಭಾವನೆ ಇದೆ. ಯಾಕೆ ಅಂತಂದ್ರೆ ವಯಸ್ಸಿನ ಅನುಸಾರ ಕೂಡ ದೊಡ್ಡವರಾದೆ ನೀವು. ಆದ್ರೆ ಸ್ವಾಭಾವಿಕವಾಗಿ ನನ್ನಲ್ಲಿ ಆ ಭಾವ ಸಹಜ ಶಕ್ತಿ ಇದೆ ಅಂಥೇಳಿ ಧರ್ಮ ಮಾಡಬೇಕು ಅನ್ನೋದಾದ ಧರ್ಮನ ಅಲ್ಲ. ನಿಮ್ಮ ಓದಿತಲ್ಲ ಮೋಕ್ಷ ಮಾರ್ಗ ಪ್ರಕಾಶಕದೊಳಗ ಇದೆ ಅಂತ ಹೇಳಿ ಭಾಳ ಕಠಿಣ ಐತಿ ಧರ್ಮ. ಅದೆಷ್ಟೋ ಜನರು ಕುಲಪ್ರವೃತ್ತಿಯಿಂದ ಅಥವಾ ಅನುಕರಣ ಮಾಡಿ ಲೋಭಾದಿಗಳ ಅಭಿಪ್ರಾಯದಿಂದ ಧರ್ಮ ಸಾಧನೆ ಮಾಡುತ್ತಾರೆ. ಅವರಿಗಂತೂ ಧರ್ಮ ದೃಷ್ಟಿಯೇ ಇಲ್ಲ. ಕುಲಪ್ರವೃತ್ತಿಯಿಂದ ಒಂದು ಅನುಕರಣ. ಎಲ್ಲರೂ ಕೂತಿದಾರಲ್ಲ, ನಾನು ಕೂಡ್ಬೇಕು. ಕೂಡ್ತಾರ್ರೆ, ಕೇಳ್ತಾರ್ರೆ. ಸೋನಗಡದೊಳಗ ಕಸ ಗುಡಿಸೋರ, ಪಾತ್ರೆ ತೊಳೆಯೋರ ಅವರು ಎಲ್ಲ ಸ್ವಾಮೀಜಿ ಪ್ರವಚನಕ್ಕೆ ಬಂದು ಕೂಡ್ತಿದ್ದಾರೆ. ಎಲ್ಲರ ಭಾವ ಒಂದೇ ಥರ ಇರ್ತಿದೆ. ಹೀಗಿಲ್ಲ ಅನುಕರಣೆ, ನಾನು ಕೇಳ್ಬೇಕಂತ ಹೇಳಿ ಹೀಗೆ ಇರ್ತಿದೆ, ಹೀಗಿಲ್ಲ. ಆದ್ರೆ ಹಾಗೆ ಇರುವುದರಿಂದ ಲಾಭ ಆಗುವುದಿಲ್ಲ. ಅಲ್ಲೇನೋ ಒಳ್ಳೆಯದು ಹೇಳ್ತಾ ಇದ್ದಾರೆ, ಏನೋ ನನ್ನ ಆಂತರಿಕ ಶಾಂತಿಯ ಮಾತು ಹೇಳ್ತಾ ಇದ್ದಾರೆ. ಹೀಗೂ ಕೂಡ ಜೀವಕ್ಕೆ ಅನಿಸೋ ಸಾಧ್ಯ ಇದೆ ಅಲ್ಲ. ಅದಕ್ಕಂತೂ ಭಾಷೆಯ ಪ್ರಬಂಧ, ಭಾಷೆಯ ಪ್ರತಿಬಂಧ ಇರುವುದಿಲ್ಲ. ಇರ್ತಿದೆ. ಅರೆ ಸಿಂಹ, ಹುಲಿ ಮೊದಲಾದ ಕ್ರೂರ ಮೃಗಗಳು ಬಂದವಲ್ಲ ಸಂವತ್ಸರಣದೊಳಗೆ, ಅವು ಅನುಕರಣ ಮಾಡಿ ಬಂದು ಏನೋ ಒಳಗಿನ ಆಂತರ್ಯದ ಬೇಡಿಕೆಯಿಂದ ಒಂದು ಆಕರ್ಷಣೆ. ಇಲ್ಲಿ ಅನುಕರಣ ಶಬ್ದ ಇದೆಯಲ್ಲ. ಕೆಲವರು ಕುಲಪ್ರವೃತ್ತಿಯಿಂದ ನನಗೆ ಹೇಳಿದರೆ ಇಲ್ಲೇ मग तुम्ही बसलेला कशाला जाता,
आम्ही जैन म्हणून जायचं. ಇಲ್ಲಿ ಕ್ಲಾಸಿಗೆ ಬರ್ತಿದ್ದರು ಒಬ್ಬರು, ಹೆಸರು ಹೇಳಲಿಕ್ಕೆ ನನಗೆ ಇಷ್ಟ ಇಲ್ಲ, इदारवर ಗೊತ್ತಿದೆ तमं. बसतेला जाता की नाही तुम्ही? हां, आम्ही जैन आहे म्हणून जायचं. ಧರ್ಮ ಎಷ್ಟು ಉಳ್ಳೆ ಇಲ್ಲಿ ಟೋಡರ್ ಮಲ್ಲರ್ ಅಂದ 250-275 ವರ್ಷಗಳ ಪೂರ್ವದೊಳಗೆ ಹೇಳಿದ್ದಾರೆ. ಏನು ಹೇಳಿದ್ರು? ಕುಲ ಪರಂಪರೆ ಅನುಸಾರ ಅಥವಾ ಅನುಕರಣೆ ನೋಡಿ ಮಾಡ್ಬೇಕನ್ನಿಸ್ತಿಂದ ಅನುಕರಣೆಯಿಂದನೇ ಶಿಖರ್ಜಿ ಹೊಂಟಿದ್ದಾರೆ. ಎಂದು ಧರ್ಮ ಭಾವದಿಂದ ನಿರ್ವಾಣ ಕ್ಷೇತ್ರದ ದರ್ಶನ ಮಾಡುವ ಸಲುವಾಗಿ, ನಿರ್ವಾಣ ಕ್ಷೇತ್ರದ ನಿರ್ವಾಣ ಅಂದರೆ ಏನು ಗೊತ್ತು ಕೂಡ ಇಲ್ಲ ಅಂಥವರು ಹೋಗ್ತಾ ಇದ್ದಾರೆ ನಿಲ್ರಿ, ಖರ್ಚು ಮಾಡ್ತಾ ಇದ್ದಾರೆ ನಿಲ್ರಿ, ಅವ್ರಿಗೆ ಯಾವ ಲಾಭ ಆಗೋದ್ರಿ? ನಾನಿಲ್ಲಿ ಇನ್ನೊಬ್ಬರ ದೋಷಗಣಿಸ್ತಾ ಇಲ್ಲ, ಆದರೆ ನಮ್ಮಲ್ಲೇ ಇರುವಂಥ ದೋಷವನ್ನು ತೆಗೆದುಹಾಕುವ ಸಲುವಾಗಿ ಈ ಗ್ರಂಥೇನ ಭೂತ ಕನ್ನಡಿ ಅಂತ ಹೇಳಿದ್ದಾರೆ. ಭೂತ ಕನ್ನಡಿ ಇಷ್ಟಿದ್ದು ಮಾಡಿ ತೋರಿಸ್ತಿದೆ, ಅದು ಕಾಣುವುದಿಲ್ಲಲ್ಲ ನಮಗೊಳಗಿಂದ, ಅದರ ಸಲುವಾಗಿ ಸ್ಪಷ್ಟ ಎದುರಿಗೆ ಹಿಡಿದು ತೋರಿಸಿದ್ದಾರೆ. ಎಲ್ಲೆಲ್ಲಿ ತಪ್ಪುತ್ತಾ ಇದ್ದೇವೆ ನಾವು, ಬರೀ ಇವಿಷ್ಟೇನು ಉದಾಹರಣೆ ಕೊಟ್ಟಿದ್ದಾರೆ ಒಳಗಿನೂ ನರೆ. ಅದನ್ನು ವಿಸ್ತಾರ ರೂಪದಿಂದ ಓದದಿದ್ರೂ ಕೂಡ ಇಷ್ಟೇ ಓದಿದರೆ ಎಷ್ಟೊಂದು ನಮ್ಮ ದೋಷಗಳಂದ ನಮಗೆ ಅರಿವು ಮೂಡಿ ಬರ್ತಿದೆ ಮತ್ತು ಅದರಿಂದ ನಾವು ಬಿಡುಗಡೆ ಹೊಂದುವ ಪ್ರಯತ್ನ ಮಾಡಬಹುದಾಗಿದೆ. ಯಾವುದರಿಂದ? ದೋಷ. ಏನು ಹೇಳ, ಅದೆಷ್ಟೋ ಜನರು ಕುಲ ಪರಂಪರೆಯಿಂದ, ಕುಲ ಪ್ರವೃತ್ತಿಯಿಂದ ಅಥವಾ ಅನುಕರಣ ಮಾಡಿ ಅಥವಾ ಲೋಭಾದಿಗಳಿಂದ ನಾನು ಧಾರ್ಮಿಕ ಆಗ್ಬೇಕನ್ನೋದರ ಲೋಭ ಇದೆ, ಅನ್ನಿಸ್ಕೊಳ್ಬೇಕನ್ನೋ ಲಾಭ ಹೋಗಲಿ, ಆದರೆ ನಾನು ಧಾರ್ಮಿಕ ಆಗ್ಬೇಕನ್ನೋ ಲಾಭ ಇದೆಯಲ್ಲ. ಬಸ್ಟಿಗೆ ಹೋಗಿ ನಾನು ಅಶುಭದಿಂದ ಬಿಡುಗಡೆ ಹೊಂದಬೇಕನ್ನೋದರ ಲೋಭ ಇದೆ ನಿಲ್ರೇ. ಇಲ್ಲಿದ್ರ ಪಾಪದೊಳಗೆ ಹೋಗ್ತಿದೆಲ್ಲ. ನಡೆಯಲ್ಲಿ ಏನು ಭಜನೆ ನಡೆದಿದೆ, ಕೀರ್ತನ ನಡೆದಿದೆ, ಹರಿಕಥೆ ನಡೆದಿದೆ, ಅರೆ ಪುರಾಣ ನಡೆದಿದೆ. ಲೋಭನೇ ಇದೆ ರೀ. ಲೋಭದಿಂದ ಧರ್ಮ ಆಗುವುದಿಲ್ಲ, ಲೋಭ ಮೂಲಕ ಧರ್ಮ ಆಗುವುದಿಲ್ಲ. ಹಾಗಾದ್ರೆ ಯಾಕಾಗ್ತಿದೆ? ಅರೆ ನಿರ್ಲೋಭ, ನಿರ್ಮಾಣ, ನಿಷ್ಕ್ರೋಧ, ನಿರ್ಮಾಯಿ, ಅದರೊಳಗೆ ಯಾವ ಮಾಯಾಚಾರ ಇಲ್ಲ, ಯಾವುದೇ ಪ್ರಕಾರದ ಲೋಭ ಇಲ್ಲ. ಪಾಪ ಬಿಟ್ಟು ಹೋಗಿ, ಪಾಪದ ಪ್ರವೃತ್ತಿ ನಿಂತು ಹೋಗಿ ನಿಜವಾಗಿ ನಾವೆಲ್ಲ ಕಥನ ಮಾಡ್ತೇವಲ್ಲ, ಇಷ್ಟು ಈ ಸಮಯ ಇಲ್ಲಿ ಇಲ್ದಿದ್ರೆ ನಾವು ಪಾಪದೊಳಗನೇ ಇರ್ತಿದ್ದೆವು. ಇದು ಕಥನ ಮಾಡ್ತೇವಲ್ಲ, ಇದನ್ನು ನಿಜವಾಗಿನ ಜೈನ ದರ್ಶನಕ್ಕೆ ಅಥವಾ ಆತ್ಮಾರ್ಥಿ ಜೀವದ ಸಲುವಾಗಿ ಕಥನ ಯೋಗ್ಯ ಇಲ್ಲರಿ. ಪಾಪ ಬಿಟ್ಟು ಪುಣ್ಯದೊಳಗೆ ಬಂದ ಕೂಡಲೇ ಏನಾಗ್ತಿದೆ? ಅವಕಾಶ ಇದೆ ಧರ್ಮ ಪ್ರಾಪ್ತ ಮಾಡಿಕೊಳ್ಳೋದು. ಈ ಮಾತು 100% ಸತ್ಯ ಇದೆ. ಆದರೆ ಪುಣ್ಯದೊಳಗರೆ ಬರ್ತೇನಲ್ಲ ಅಂದ್ರೆ ಅಷ್ಟಕ್ಕೆ ತೃಪ್ತಿ ಇದೆ ಈ ಜೀವ. ಒಂದು ಮಾತು. ಎರಡನೇದೇನ ಅಷ್ಟಕ್ಕೆ ತೃಪ್ತಿ ಇದೆ, ಒಂದು ಮಾತ. ಎರಡನೇದೇನ ಅಂತಂದ್ರೆ ಇದೇನಾದರೂ ಒಂದು ಮಹತ್ವಪೂರ್ಣವಾದಂಥ ಕಾರ್ಯ ಮಾಡ್ತಾ ಇದ್ದೇನೆ. ಯಾವುದ? ಶುಭ ಅಥವಾ ಪಾಪವನ್ನು ಬಿಡ್ತಾ ಇದ್ದೇನೆ. ಬಿಟ್ಟಿದ್ದೇವೇನ್ರಿ ಪಾಪ? ನಾವು ಈಗ ಇಲ್ಲಿ ಕೂತಿದ್ದೇವಲ್ಲ, ಪಾಪ ಬಿಟ್ಟಿದ್ದೇವೇನ? ಏನು ಇಷ್ಟು ಬಂದಿದ್ದೇವೆ ಅದನ್ನು ಮತ್ತೆ ಮಾಡೋದಿದೆಯೋ ಅಥವಾ ಇಲ್ಲ? ಏನು ಮರೆತು ಹೋಗೋದಿದೆ? ಏನು ಅದರೊಳಗಿನ ಆಸಕ್ತಿ ಬಿಟ್ಟು ಹೋಗ್ತಿದ್ದಾರೆ ಈಗ ಅವರನ್ನು? ದೀರ್ಘ ನಮ್ದು ನಡೆದಿದ್ದಿದೆ ಅಂಥೇಳಿ ಏನಾದರೂ ನಮ್ಮ ಜ್ಞಾನದೊಳಗೆ ಅದರದ್ದು ಪ್ರಭಾವ ಇದೆ, ಈ ಮಾತು ಬೇರೆ ಇದೆ. ಆದ್ರೆ ನಾವು ಬಿಟ್ಟು ಬಂದಿದ್ದೇವೇನ? ಪಾಪ ಕಾರ್ಯದಿಂದ ಇಷ್ಟು ಒಳ್ಳೆಯದೇ ದೂರ ಆದೇವಲ್ಲ, ಇದು ಮಾತನ ಅಲ್ರಿ, ನಿಜವಾಗಿ ಮಾತಾಡ್ತಕ್ಕಂಥ ಮಾತನ ಅಲ್ಲ. ಯಾಕ? ನಿಗೋದದೊಳಗೂ ಕೂಡ ಪುಣ್ಯ ಆಗಿದೆ. ಜಿನವಾಣಿಯ ಆಶ್ರಯದಿಂದ ಪುಣ್ಯ ಮಾಡೋದಿದೆಯನ ಅಥವಾ ಪಾಪವನ್ನು ಮಾತ್ರ ತಡೆಯೋದಿದೆ? ವ್ಯವಹಾರದಿಂದ ಕಥನವಂತ್ರಿ ವ್ರತಿಗಳ ದೇವಪದ, ಅವ್ರತಿ ನರಕ ಪದ ಪಡೀತಾರೆ ಅಂಥೇಳಿ. ಆದ್ರೆ ಆ ವ್ರತಿಗಳ ದೇವಪದ ಪಡೆಯೋದರೊಳಗ, ಇಲ್ಲಿ ವ್ರತ ಮಾಡುವುದರೊಳಗ ಮತ್ತು ಅದರ ಫಲರೂಪವಾಗಿ ದೇವಪದ ಪಡೆಯೋದ್ರೊಳಗ ಎರಡೂ ಕಡೆ ಧರ್ಮದ ಅವಕಾಶ ಇದೆ. ಅದಕ್ಕೆ ಹೇಳಿದ್ದಾರೆ ದೇವಪದದಿಂದ ಸಂವತ್ಸರಣಕ್ಕೆ ಬರಬಹುದು, ಹೌದೇನಿಲ್ರಿ?
ನಂದೀಶ್ವರ ಅಕೃತ್ರಿಮ ಜಿನಾಲಯಗಳಿಗೆ ಹೋಗ್ಬೋದು. ಭಕ್ತಿಯಿಂದ ಇಲ್ದಿದ್ರೂ ಕೂಡ ಇಂದ್ರನ ಆಜ್ಞೆಯ ಮೇರೆಗೆ ಹೋಗಬೇಕಾಗ್ತಿದೆ. ಅಲ್ಲಿ ಒಂದು ವೇಳೆ ಆತ್ಮಕಲ್ಯಾಣದ ಅಕೃತ್ರಿಮ ನಿಜನಾಥಂದ ಅಲ್ಲಿ ಪೂಜೆ ಮಾಡ್ತಾ ಇರೋ ವೇಳೆದೊಳಗೆ ಸ್ಮರಣೆ ಬರಬಹುದಾಗಿದೆ, ಜಾಗೃತಿ ಆಗಬಹುದಾಗಿದೆ ಅಂಥೇಳಿ ಆಚಾರ್ಯ ಭಗವಂತರ ವ್ರತಿ ನರಕ ಪದ ಪಡೆದ್ರೆ ವ್ರತಿಗಳ ದೇವ ಪದ ಪಡಿತಾರೆ. ಅಂದ್ರೆ ವ್ರತ ಮಾಡುವ ಪ್ರೇರಣೆ ಕೊಟ್ಟಿದ್ದಾರೆ ಅಂದರೆ ಅವ್ರತ ರೂಪದ ಪ್ರವೃತ್ತಿಯನ್ನ ಬಿಟ್ಟು ಕೊಡುವ ಪ್ರೇರಣೆ ಕೊಟ್ಟಿದ್ದಾರೆ. ಅವ್ರತ ಯಾವುದಿದೆ? ಸ್ವರೂಪದಿಂದ ಹೊರಗುಳಿಯುವುದೆಲ್ಲ ಅವ್ರತ ಇದೆ. ನೀವು ಎಲ್ಲಿ ಉಳಿತೀರಿ ಅನ್ನೋದು ಮಾತಿಲ್ಲ. ಬಾಗಲ ಮಣಿಯದ ಹಾಕೋದ ಮತ್ತು ಕಟ್ಟಿ ಮೇಲ್ರಿ ಕೂಡ್ರಿ, ಓಣ್ಯಾಗರೆ ತಿರುಗಾಡ್ರಿ, ಬೆಟ್ಟಾಗರೆ ಹೋಗ್ರಿ, ಎಲ್ಲ ಏನಿದೆ ಒಂದೇ ಇದೆ. ಹಾಗಿದೆ ಇಲ್ಲಿ ಅವ್ರತ ಅಂದ್ರೆ ಇದು ಸ್ವರೂಪದಿಂದ ಹೊರಬಿಡೋದು. ಎಲ್ಲಿ ಉಳಿಯೋದ ಆ ಮಾತು ಇಲ್ಲ. ಸ್ವರೂಪದಿಂದ ಹೊರಗಿರೋದೇನಿದೆ ಅದು ಅವ್ರತ ಇದೆ. ಅದರ ತ್ಯಾಗದ ಮಾತು ಹೇಳಿದ್ದಾರೆ. ಅಂಥವು ಮತ್ತು ಅದರಲ್ಲಿ ಉಕ್ತಿಗಳದವು ಮತ್ತು ಒಳಗಂತೂ ವಿಷಯ ಇದೆ. ಓದೋದ್ರೆ ನಿನ್ನೆಂತೂ ಪ್ರೇರಣೆ ಕೊಟ್ಟದ್ದು ಇದೆ. ಏನ ಮೋಕ್ಷ ಮಾರ್ಗ ಪ್ರಕಾಶಕ ಒಂದ್ಸಲ ಆದ್ಯಂತವಾಗಿ, ಇನ್ನೊಂದು ಬಾರಿ ಹಿಂದೊಮ್ಮೆ ಓದಿದ್ರನು, 2 ಬಾರಿ ಓದಿದ್ರನು, 4 ಬಾರಿ ಓದಿದ್ರನು, ಇನ್ನೊಮ್ಮೆ ಓದೋದು. ಯಾವ ಸ್ವರೂಪವನ್ನು ಹೇಳಲಾಯಿತೋ ಅಂಥವನಿದ್ದಾನೆ. ರಾಗದ್ವೇಷ ಮೋಹ ಮೊದಲಾದ ಅನೇಕ ಪ್ರಕಾರದ ಅಶುದ್ಧ ಪರಿಣಾಮಗಳಿದ್ದು ಅವುಗಳ ಪರಂಪರೆಯನ್ನು ಒಂದೇ ಸಮಯದಲ್ಲಿ ಕಿತ್ತೆಸೆಯುವ ಅಭಿಪ್ರಾಯವುಳ್ಳವನಿದ್ದಾನೆ. ಯಾವಾಗ ಸಮ್ಯಕ್ ದರ್ಶನ ಆಯ್ತು ಆವಾಗಿನ ಮಾತಿದೆ. ಅವನ ಅಭಿಪ್ರಾಯದೊಳಗೆ ಇಂಥದ್ದು ಬಂದ್ಬಿಟ್ಟು ಏನ, ಯಾವ ಅಶುದ್ಧ ಭಾವಗಳದವಲ್ಲ ಆ ಅಶುದ್ಧ ಭಾವಗಳ ಪರಂಪರೆಯನ್ನ, ಪರಂಪರೆ ನಡೀತಿದೆ ರೀ, ಪರಂಪರೆ. ಆ ಪರಂಪರೆ ಎಷ್ಟು ದೊಡ್ಡದಿದೆ? ಶುಕ್ರವಾರ ದಿವಸ ಹೇಳಿದ್ದಿತ್ರಿ, ಎಷ್ಟು ದೊಡ್ಡದಿದೆ? ಪರಾವರ್ತನ ರೂಪ ಇದೆ. ಪರಂಪರೆ ಪರಾವರ್ತನ ರೂಪ ಇದೆ. ಬಹಳ ಕಠಿಣ ಇದೆ. ಒಂದು ಸಮಯದ ಭಾವ, ಅಶುದ್ಧ ಭಾವ, ಅದರೊಳಗ ಅದು ಒಟದ ಬೀಜ ಇದ್ದ ಹಾಗೆ ಇದೆ ಅಂತ ಹೇಳಿ. ಅದರ ಒಡಲೊಳಗೆ ಸಾಮರ್ಥ್ಯ ಎಷ್ಟಿದೆ? ಅಸಂಖ್ಯ ವಟವೃಕ್ಷಗಳ. ಆ ಅಸಂಖ್ಯ ವಟವೃಕ್ಷಗಳಲ್ಲಿ ಮತ್ತು ಅಸಂಖ್ಯ 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 ಬೀಜಗಳು, ಮತ್ತು ಅದು ಪ್ರತಿಯೊಂದು ಬೀಜದೊಳಗೂ ಕಠಿಣ ಬಹಳ ಮಾತು ಇದೆ. ನಾವು ಬಹಳ ಸುಲಭ ತಿಳ್ಕೊಂಡಿದ್ದೆವು, ನಮ್ಮನ್ನು ನಾವು ಧಾರ್ಮಿಕನ ತಿಳ್ಕೊಂಡಿದ್ದೇವೆ. ಆ ತಿಳುವಳಿಕೆಯನ್ನು ನಾವು ಮೂಲತಃ ಬಿಟ್ಟುಕೊಡುವ ಸಲುವಾಗಿ ಅಥವಾ ಅದು ಬಿಟ್ಟು ಹೋಗುವ ಸಲುವಾಗಿ ಈ ಅಶುದ್ಧ ಭಾವದೊಳಗಿನ ರುಚಿಯನ್ನು, ತೃಪ್ತಿಯನ್ನು, ತನ್ಮಯತೆಯನ್ನು ಬಿಟ್ಟುಕೊಡುವುದು ಅವಶ್ಯಕ ಇದೆ. ಬಹಳಷ್ಟು ಪ್ರಕಾರದ್ದು ಅದಾವು ಅಶುದ್ಧ ಭಾವ. ಇಲ್ಲಿ ಟೀಕಾಕಾರ ಮತ್ತು ಕಲಶಕಾರ ಹೇಳುವಂಥ ಅಶುದ್ಧ ಭಾವದ ಪ್ರಕಾರ ಯಾವುದವರು? ಅಶುದ್ಧ ಭಾವದ ಪ್ರಕಾರ ಸ್ವಾಧ್ಯಾಯದೊಳಗೆ, ವ್ರತದೊಳಗೆ, ಸಮಿತಿಯೊಳಗೆ ಯಾವ ಒಂದು ಪ್ರಕಾರದ ತನ್ಮಯತೆ ಅನ್ರಿ ಅಥವಾ ತೃಪ್ತಿಯ ಭಾವ ಇದೆಯಲ್ಲ, ಅದು ಪರಂಪರೆಯಿಂದ ಮತ್ತು ಅಶುದ್ಧತೆಯನ್ನೇ ಉಂಟು ಮಾಡುವಂಥದ್ದು. ಪರಂಪರೆ ಅದಕ್ಕೆ ಯಾವ ಸಮಯ ನಮಗ ಶುದ್ಧಾತ್ಮನ ವಿವೇಚನೆ ಅಜೀವ ತತ್ವದಿಂದ, ಆಶ್ರವ ತತ್ವದಿಂದ, ಬಂಧ ತತ್ವದಿಂದ. ಅರೆ ಸ್ವಾಧ್ಯಾಯದ ವ್ಯಾಖ್ಯಾ ಏನು ಮಾಡಿತು?
ಸ್ವಾಧ್ಯಾಯದ ವ್ಯಾಖ್ಯಾನ ಏನು ಮಾಡ್ತು ಪದ್ಮ ಗೀತಮ್ಮ, ಏನು ಮಾಡ್ತೀವಿ ಸ್ವಾಧ್ಯಾಯದ ವ್ಯಾಖ್ಯಾನ? ನಾನೇ ಹೇಳಬೇಕಾಗೋದ? ಮೂರು ಹೇಳ್ತಲ್ಲ, ಒಂದು ವಾಚನ ಬರೋದು, ಸ್ವಾಧ್ಯಾಯ, ವಾಚನ, ಅಧ್ಯಯನ. ಸ್ವಾಧ್ಯಾಯದ ವ್ಯಾಖ್ಯೆ ಏನು ಮಾಡಿದ್ರೆ, ಅಧ್ಯಯನ ಯಾವುದರದ್ದು ಮಾಡೋದ ಹೇಳ್ತೀರ ಉತ್ತರ. ವಾಚನ ಯಾವುದರದ್ದು ಮಾಡೋದ? ಪ್ರಥಮಾನುಯೋಗ, ಚರಣಾನುಯೋಗ. ಬೇಕ್ರಿ ಮಾಡೋದಿದೇನಿಲ್ಲ अंजुताई, काय ऐकून घ्यायचं आहे, ऐकायला मिळतंय, रुची आहे, समजतंय, समजण्यासारखे सांगतात म्हणून ऐकायचं आहे, काय करायचं आहे, करायचं आहे ना. ಅಧ್ಯಯನ ಯಾವುದರ್ಥ, ವಾಚನ ಯಾವುದರ್ಥ, ವಾಚನ ಯಾತಕ್ಕೆ ಬೇಕು, ವಾಚನದ ಪ್ರಯೋಜನ ಏನು? ಪ್ರಥಮಾನುಯೋಗ ಮಹಾಪುರುಷರು, ಅಂಜನೇಯ ಜೀವನದೊಳಗೆ ಎಂಥ ಕಷ್ಟ, ಸೀತೆಯ ಜೀವನದೊಳಗೆ, ದ್ರೌಪದಿಯ ಜೀವನದೊಳಗೆ, ಯಾರಕ್ಕೆ ಅನಂಗಧರೆಯ ಜೀವನದೊಳಗೆ ಎಂಥ ಕಷ್ಟ. ಅವೆಲ್ಲ ಏನಿದೆ ವಾಚನ ಮಾಡಿತು ಅಂತಂದ್ರೆ ಅವು ಉಳಿದು ಬಿಡ್ತಾವು, ಹೌದೇನಿಲ್ಲ, ಉಪಯೋಗ ಆಗ್ತಾವ್ರೆ. ಯಾಕೆ ಅಂತಂದ್ರೆ ನಮ್ಮ ಜೀವನದೊಳಗೆ ಹೆಚ್ಚು ಹೆಚ್ಚಿಗೆ ನಾನಾ ಪ್ರಕಾರದ ಉದಯ ಬರ್ತಾ ಇದೆ, ನಮ್ಮಲ್ಲಿ ದುರ್ಬಲತೆಯ ಉದಯದ ಜೊತೆಗೆ ಒಂದಾಗೋದಿದೆ. ಹಾಗಾದರೆ ವಾಚನದಿಂದ ಪ್ರಥಮಾನುಯೋಗದ ವಾಚನ, ಚರಣಾನುಯೋಗದ ವಾಚನ. ಅಧ್ಯಯನ ಯಾವ್ದು ಮಾಡೋದ? ಪಂಚಪರಮಾಗಮಗಳ ಅಧ್ಯಯನ. ಕರ್ಣಾನುಯೋಗದ ಏನು ಮಾಡೋದ ಅನ್ನೋದು ಹೇಳಲಿಲ್ರಿ, ಅವಶ್ಯಕ ಇಲ್ಲ. ಅದರದ ನಿಜವಾಗಿ ಯಾವುದೋ ಒಂದು ರೀತಿಯಿಂದ ಅಲಕ್ಷ್ಯ ಮಾಡ್ತಾ ಇದೆ, ಹೀಗೆ ಮಾತಿಲ್ಲ. ಅನುಯೋಗಗಳ ಪದ್ಧತಿ ಇಲ್ಲಿ 8ನೇ ಅಧಿಕಾರದೊಳಗೆ ಹೇಳಿದ್ದಾರೆ. ಅವ್ರದ್ದ ಓದಿ ನೋಡೋದ್ರೆ ನಂದು ಕೇಳೋದಕ್ಕಿಂತ ಕರ್ಣಾನುಯೋಗದ ಪ್ರಯೋಜನ ಎಷ್ಟಿದೆ, ಪ್ರಥಮಾನುಯೋಗ ಚರಣಾನುಯೋಗದ ಪ್ರಯೋಜನ ಎಷ್ಟಿದೆ. ನಿನ್ನೆ ಆ ಯಾವ ಒಂದು ಪವಿತ್ರವಾದಂಥ ಪ್ರಭುವಿನ ಸಾನ್ನಿಧ್ಯ ಇತ್ತಲ್ಲ, ಅಲ್ಲಿ ಶಬ್ದ ಬಂದಂತೆ ಇದೆ. ಅಧ್ಯಯನ ಯಾವುದರದ್ದು ಮಾಡೋದ? ಅರೆ ಪಂಚಪರಮಾಗಮಗಳದ. ನನಗೆ ನಿಜವಾಗಿ ಬೆಳಗ್ಗೆ ಮುಂಜಾನೆಯಿಂದ ಸಮಾಧಾನ ಇದೆ ರೀ. ಈ 3 ಶಬ್ದದ್ದನ್ನು ಸಾಮಾನ್ಯ ಪಾಠದ್ದೇನು ಹೇಳ್ತಲ್ಲ ಸಂತೋಷ ಮೈತ್ರಿ, ಅದರದ್ದು ನಿಜವಾಗಿನ ಬಹಳ ಅಂದ್ರೆ ಬಹಳ ಸಮಾಧಾನ ನನಗೆ. 3 ಹಿಡಿದನ್ನು ನಡ್ತಿದ್ದೇನೆ. ಹೇಳ್ಕೋಬೇಕಲ್ಲ, ಇದಿಷ್ಟು ಹೇಳಿದ್ಮೇಲೆ ಸಾಮಾಜಿಕ ಕೈದಿಲ್ಲ ಅವ್ರಿಗೆ ಪುರುಷಾರ್ಥ ರೂಪಾಯಿ ಕೊಡಿಸಿದ್ವಿ, ಅವ್ರಿಗೆ ಅದೇ ಗ್ರಂಥದ ಈ 3 ಮಾಡ್ರಿ ತಾಯಿ ಹೇಳಿದಾರ ಪ್ರಕಾರ. ಅದೇ ಗ್ರಂಥದ ಅದು ಪುರುಷಾರ್ಥ ರೂಪಾಯಿ ಅವ್ರಿಗೆ ಕೊಡಿಸಿದ್ರೆ ಸಾಮಾಜಿಕ ಕೇಳತ್ತೈತಿ, ಅದರಲ್ಲೇ ಕೇಳಿದಾರಲ್ಲ. ಸಾಮಾಜಿಕವು ಏನೆಲ್ಲ ಬರ್ತೈತಿ ಅದ್ಯೋಪಾಂತ ವಾಚನ ಮಾಡ್ರಿ, ಸ್ವಾಧ್ಯಾಯ ಮಾಡ್ರಿ, ಅಧ್ಯಯನೂ ಮಾಡ್ರಿ ಅಂತ ಅಧ್ಯಯನೂ ಮಾಡಿದಂಗ. ಪಂಚಪರಮಾಗಮಗಳ ಅಧ್ಯಯನದ ಮೂಲಕ ಸಪ್ತ ತತ್ವಗಳದ್ದು ಯಾವ ಅಭ್ಯಾಸ ಆಗ್ತಿದೆಯೋ, ಆ ಅಭ್ಯಾಸದ ಬಲದಿಂದ ಜೀವನಿಗೆ ಈ ಅಜೀವ, ಆಶ್ರವ, ಬಂಧ, ಸಂವರ, ನಿರ್ಜರೆ, ಮೋಕ್ಷವೆಂಬ ಪರದ್ರವ್ಯ ಮತ್ತು ಕ್ಷಣಿಕ ಭಾವಗಳ ಸ್ಪಷ್ಟ ಗೋಚರಿಸುವುದೇನಿದೆ, ತನ್ನಿಂದ ಭಿನ್ನ ಸ್ಪಷ್ಟ ಗೋಚರಿಸೋದು ಹೇಗಿದೆಯೋ ಹಾಗೆ. ಮೋಕ್ಷ ಹೇಗಿದೆ,
ಸಾಮಾನ್ಯ ಮಾತಿಲ್ರಿ. ಅಮೃತ ಚಂದ್ರಾಚಾರ್ಯ ದೇವ ಹೇಳಿದ್ರಲ್ಲ, ಏನು ಹೇಳಿದರು? ಅತಃ ಮೋಕ್ಷ ನಿಷ್ಕ್ರಾಂತ. ಅವರ ಬುದ್ಧಿಯೊಳಗೆ ಎಷ್ಟು ಸ್ಪಷ್ಟ ರೀ. ಮೋಕ್ಷದ ಕ್ಷಣಿಕತೆ ಏನು ಹೇಳಿದ್ರು? ಅಜೀವ ಆಶ್ರವ ಬಂಧ ಸಂವರ ನಿರ್ಜರಿ ಮೋಕ್ಷವೆಂಬ ತತ್ವಗಳ ವಾಸ್ತವಿಕ ಸ್ವರೂಪ ಏನು? ಪರದ್ರವ್ಯ ಮತ್ತು ಕ್ಷಣಿಕ ಭಾವ. ಇದರದ ಪ್ರತ್ಯಕ್ಷೆಯಲ್ಲಿ ತನ್ನಿಂದ ಭಿನ್ನ ಮತ್ತು ಅವು ಹೇಗಿದಾವ್ಯೋ ಹಾಗೆ ಬುದ್ಧಿಯೊಳಗೆ ಪುನಃ ಪುನಃ ಬರ್ತಾ ಇರೋದರ ಹೆಸರು ಸ್ವಾಧ್ಯಾಯ. ಅದಕ್ಕೆ ಯಾರದು ಒಪ್ಪಿಗೆ ಬೇಕಾಗಿಲ್ಲ ನನಗೆ. ನೀವೆಲ್ಲರೂ ಕೂಡಿ ನಿರ್ಣಯ ಮಾಡಿ ನೀವು ಹೇಳಿದ್ದು ಸರಿ ಇದೆ ಅಂತ ಹೇಳೋದು. ನನ್ನ ಭಾವ ಆ ಶಬ್ದದಕ್ಕ ನನ್ನ ಭಾವ ಆ ಪ್ರಕಾರವೇ ಉಂಟಾಗ ಮತ್ತು ಅದು ನಿಜವಾಗಿಯೂ ನನಗೆ ಬಹಳ ಸಮಾಧಾನಕಾರ. ಕ್ಷಮಿಸಿ, ಅಷ್ಟಕ್ಕೆ ಸಮಾಧಾನ ಆಗಬೇಕು. ಸಮಾಧಾನ ಅಷ್ಟಕ್ಕೆ ಅರ್ಥಾತ್ ಅಷ್ಟಾದ ನಂತರ ಮತ್ತೇನು ಉಳಿಯುವುದೇ ಇಲ್ಲ. ಅಷ್ಟಾದ ನಂತರ ಎಷ್ಟ ಚರಣಾನುಯೋಗ ಮತ್ತು ಪ್ರಥಮಾನುಯೋಗದ ವಾಚನದಿಂದ ಜೀವನೋಪಯೋಗಿ ಅಂಶಗಳದ್ದು ಗ್ರಹಣ ಆಗೋದ ಅಥವಾ ಆ ಅಂಶಗಳ ಉಪಯೋಗ ಜೀವನದೊಳಗೆ ಆಗ್ತಾ ಇರೋದು. ಒಂದು ಪಂಚ ಪರಮಾಗಮಗಳ ಅಧ್ಯಯನ ಮಾಡೋದ. ಇದು ನಿಜವಾಗಿಯೂ ಜೀವನದ ನಮ್ಮ ಜೀವನದ ಸರ್ವೋತ್ಕೃಷ್ಟ ಕಾರ್ಯ ಇದೆ. ಸರ್ವೋತ್ಕೃಷ್ಟ ವ್ಯವಹಾರ ನಿಶ್ಚಯ ಯಾವನಯ ಯಾವುದು ಪ್ರಶ್ನೆ ಇಲ್ಲ. ಸರ್ವೋತ್ಕೃಷ್ಟ ಕಾರ್ಯ ಇದೆ. ಇದು ಆದ ನಂತರ ನಮ್ಮಲ್ಲಿ ಜೀವಾಶ್ರವ ಬಂಧ ಸಂವರ ನಿರ್ಜರ ಮೋಕ್ಷ. ಯಾಕೆ ಅಂತಂದ್ರೆ ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನ ಆದ ನಂತರ ಜೀವನಿಗೆ ಹೀಗಾಗ್ತಿದೆ. ಅಶುದ್ಧ ಭಾವೇನ ಬಹುವಿಧದ್ದು ಅದವಲ್ಲ, ಅವುಗಳನ್ನು ಮೂಲದಿಂದ ಕಿತ್ತೆಸೆಯುವಂಥ ಅಭಿಪ್ರಾಯ ಬಂದಗಳು. ಇನ್ನೇನು ಬೇಕಾಗಿದೆ? ಸಂತುಷ್ಟ ಆಗೋದು ಹೇಳ್ರಿ. ಏಳು ತತ್ವದೊಳಗೆ ನಾನು ಜೀವಾಗಿ ನಿಲ್ಲೋದಿದ್ದೇನೆ. ಆ ಅಜೀವ ಆಶ್ರವ ಬಂಧ ಸಂವರ ನಿರ್ಜರಿ ಮೋಕ್ಷ ಇವೇನದವು ಎರಡು ವಿಭಾಗದೊಳಗಾಗ್ತವೆ. ಒಂದು ಪರದ್ರವ್ಯ, ಇನ್ನೊಂದು ಇದೆ ಅಂದರೆ ಸಮಯವರ್ತಿ ಅಥವಾ ಕ್ಷಣಿಕ ಭಾವ, ಉತ್ಪಾದವೇ ರೂಪದ ಭಾವ. ಅವು ಹೇಗದವೋ ಹಾಗೆ ತಿಳಿಬೇಕಾದ್ರೆ ಹಿಂದಿನ ವಾರದೊಳಗೆ ಹೇಳಿದ ಪ್ರಕಾರ ನಾನು ಜೀವಾಗಿ ನಿಂತಾಗನಲ್ಲ. ಜೀವಾಗಿ ನಿಂತ ನಂತರ ಮತ್ತೇನು ಉಳಿತಿದೆ ಹೇಳ್ರಿ? ಮತ್ತು ಈ ಪ್ರಕಾರ ಸಮಗ್ರ ರೂಪದಿಂದ ಜಿನಮಾಡಿ ಆಂತರ್ಯದೊಳಗೆ ಭೇದಿಸಿದ ನಂತರ ಪ್ರಥಮಾನುಯೋಗ ಚರಣಾನುಯೋಗ ನನ್ನನ್ನು ಹೆಚ್ಚೆಗೆ ಸಾವಧಾನ ಮತ್ತು ಧೈರ್ಯ ತುಂಬುವಳ್ಳಿಯದೊಳಗೆ ಸಾವಧಾನ ಮಾಡ್ತಿದೆ ಯಾವುದ? ಚರಣಾನುಯೋಗ. ಧೈರ್ಯ ತುಂಬುತ್ತಿದೆ ಯಾವುದ? ಪ್ರಥಮಾನುಯೋಗ. ಏನು ತಾವು ಹೇಳಿದ್ದೀರಿ, गवळजी ಅವರು ಹೇಳ್ತೀರಿ, ಒಂದು साधा उदाहरण ಕೊಡ್ತೀವಿ. ಈ शेजारचं घर आहे, शेजारचं घर आहे म्हणताना आपलं घर माहीत पाहिजे. ಅದು ಅನ್ಬೇಕಾದ್ರೆ ಅದು ಅನ್ನೋದು ಆವಾಗನ ಸತ್ತಿದೆ ರೀ. शेजारचं घर ಅನ್ನೋದ आपल्या घरದ್ದು ಮಾಹಿತಿ ಆದ ನಂತರನ ಅದು ಸತ್ತಿದೆ ರೀ. ಇಲ್ದಿದ್ರೆ ಯಾರೋ ಹೇಳ್ತಾರಂತ ಹೇಳಿ ಇದನ್ನ ನನ್ನ ಮನೆ ಅಲ್ಲ ನನ್ನ ಮನೆ ಅಲ್ಲ ಅಂದ್ರೆ ಏನು? ಹಿಂದೊಂದು ಸಲ ನೀವು ಹೋಗಿರ್ತೀರಿ, ನಾನು ಹೇಳಿದರೆ ನಿಮಗೂ ನೆನಪಾಗ್ತಿದೆ. ಆದರೆ ನಿಮಗಾಗಿ ನಿಮ್ಮಲ್ಲಿ ಇರುವುದಿಲ್ಲ. ಇಷ್ಟ ನಿಮ್ಮಲ್ಲಿ ಮತ್ತು ನನ್ನಲ್ಲೇ ಇರೋ ವ್ಯತ್ಯಾಸ ರೀ. ಸಂಧ್ಯಾಬೇನ್ ಅಂತ ಹೇಳಿ ಒಮ್ಮೆ ಬೆಂಗಳೂರು ಶಿಬಿರದೊಳಗೆ ಬಂದಿದ್ದಾಳ್ರಿ. ಅದರ ನೆನಪಿದೇನ? ಇದ್ದೇನಿಲ್ಲ. ಲಾಲ್ಚಂದ್ ಭಾಯಿ ಶಿಷ್ಯರಿಗೆ ಸಂಧ್ಯಾಬೇನ್ ಅಂತ ಹೇಳಿ ಒಂದು ಪ್ರವಚನ ಆಗಿತ್ತು.
ಅದು ಬಹಳಷ್ಟು ಆ್ಯಕ್ಟಿಂಗ್ ಇತ್ತು, ಇದಿತ್ತು, ಬಹಳ ಕೃತ್ರಿಮತೆ ಅನ್ನಿಸ್ತಿತ್ತು. ಆ ಮಾತೆಲ್ಲ ಬಿಡೋನು. ಒಂದು ಮಾತು ಅವಳಲ್ಲಿ ಏನು ಬಂದಿತ್ತು ಅಂತಂದ್ರೆ, ಧನದ ಕಡೆನ ನೋಡಿ ಇದರಿಂದ ಸುಖ ಇಲ್ಲ, ಇದರಿಂದ ಸುಖ ಇಲ್ಲ, ಇದು ನಂದಲ್ಲ ಅನ್ನೋದು ಸತ್ಯ ಅಲ್ಲ. ದೇಹದೊಳಗನ ಸಂಪೂರ್ಣ ಆಸಕ್ತಿ ಇದ್ದುಕೊಂಡು ದೇಹದ ಕಾರ್ಯ ಮಾಡ್ತಾ ಮಾಡ್ತಾ ನಾನು ದೇಹದಿಂದ ಭಿನ್ನಿದ್ದೇನೆ, ದೇಹ ನನ್ನಿಂದ ಭಿನ್ನಿದೆ, ದೇಹ ನನ್ನಿಂದ ಭಿನ್ನ ಅನ್ನೋ ಮಾತು ಸತ್ಯ. ಅದೇನು ಆಗಮದೊಳಗೆ ಇಲ್ಲದೇ ಇರೋ ಮಾತಲ್ಲ. ಆದ್ರೆ ಆಕೆ ಹೇಳಿದ್ದ ಮಾತ ನಿಜವಾಗಿ ನನಗೆ ಬಹಳ ಸ್ಮರಣೆ, ಅರ್ಥಾತ್ ಮರ್ತಿದ್ದೆ. ನಿಮಗೆ ಹೇಳಿದ ಮೇಲೆ ಕೂಡ ಸ್ಮರಣೆ ಬರೆದಿದ್ರೆ ಬೇಕಾದ್ರೆ ನೀವು ಇರಲಿಕ್ಕಿಲ್ಲ. ಏನು ಕಾರಣ ಇದೆ ಗೊತ್ತಿಲ್ಲ, ಬೇಕಾದ್ರೆ ರುಚಿ ಇರಲಿಕ್ಕಿಲ್ಲ ಅಲ್ಲಿ. ಒಂದಿಷ್ಟು ಆ ಪ್ರಕಾರದ ಪಕ್ಷನೂ ಬಹಳ ಇದೆ ನಿಮ್ಮಲ್ಲಿ. ಯಾರು ಹೇಳ್ಕತ್ತರು ಅಂತಂದ್ರೆ ಲಕ್ಷಣ ಕೊಡೋದಿಲ್ಲ. ನಿಜವಾಗಿ ನೋಡ್ರಿ, ಒಂದಿಷ್ಟು ಆ ಭಾವನೆ ಬಹಳ ಕಾಣಿಸ್ತಿದೆ ರೀ. ಸುಮ್ಮನೆ ಎಲ್ಲೋ ನೋಡ್ತಾ ಇರೋದು, ಕೂತಿರೋದು ಅಲ್ಲೇ, ಅದು ಲಕ್ಷ್ಯ ಇರೋದಿಲ್ಲ. ಹೀಗೂ ಇದೆ ರೀ, ಅದೊಂದಿಷ್ಟು ಹೋಗ್ಬೇಕು. ಒಂದು ಮಾತರೆ ಉಪಯೋಗಿ. ಯಾವುದರಿಂದಪ್ಪ ಅವರು ಹೇಳ್ತಾರೋ ಹೀಗಲ್ಲ, ನಮ್ಮ ಭಾವದಿಂದ ಜಿನವಾಣಿಯ ಕುರಿತು ಅಥವಾ ನಮ್ಮ ಏನೋ ಒಂದು ಶ್ರದ್ಧೆ ಇದೆ ಅಲ್ಲ ಕಲ್ಯಾಣದ ಮಾರ್ಗದ, ಆ ಭಾವದ ಭೂಮಿಕೆಯೊಳಗೆ ಒಂದು ಭಾವ ನಿಮಿತ್ತ ಆಗಿ ಒಂದು ವಚನ ಬಂದು ಬಿಡ್ತೀವಿ. ಇಷ್ಟೇ. ದೋಷ ಅಂತ ಹೇಳ್ತಾ ಇಲ್ಲ, ಅದರ ದೋಷ ಇದ್ದದ್ದು ದೋಷ ಅಂತ ಹೇಳ್ತಾರೆ. ಎಷ್ಟು ಮಾತಿರ್ತಾವೆ ಆಗಡೆ ಹೇಳಲ್ಲ, ಯಾಗಡೆ ನಾವು ಉದ್ದೇಶ ಕೊಡ್ರಿ ಅಂತ ಅಂದ್ರೆ ಹೇಳ್ತಾನೋ ಅವ್ರು ತನ್ನ ಪ್ರಕಾರನೇ ಹೇಳ್ತಾರೆ, ಅವನ ಪ್ರಕಾರ ಹೇಳಿಲ್ಲ. ನಮ್ಮಲ್ಲಿ ಏನು ಭಾವ ಬಂದಿರ್ತೈತಿ. ಯಾಕೆ ಅಂತಂದ್ರೆ ಅವರಿಗೆ ವಸ್ತು ಸ್ವರೂಪದ ಜ್ಞಾನ ಇದೆ ರೀ. ಏನು ಜ್ಞಾನ ಇದೆ? ಯಾರು ಹೇಳುವುದರಿಂದ ಯಾರಲ್ಲಿ ಯಾವ ಬದಲಾವಣೆ ಆಗುವುದಿಲ್ಲ. ಇದು ಬರೀ ಮಾತಿದೆ ಅನ್ನೋ ಜ್ಞಾನ ಇದೆ ರೀ ಅವರಿಗೆ. ನಮಗೆ ಬರೀ ಮಾತಿದೆ, ಅವರಿಗೆ ಅದರದ್ದು ಜ್ಞಾನ ಇದೆ. ಯಾರು ಹೇಳುವುದರಿಂದ ಯಾರಲ್ಲೇ ಬದಲಾವಣೆ ಆಗುವುದಿಲ್ಲ. ಮತ್ತು ಅವನಲ್ಲೇ ಅಂಥ ಉತ್ಕಟ ಭಾವ ಇತ್ತು ಅಂತಂದ್ರೆ ಯಾರು ಹೇಳುವ ಅವಶ್ಯಕತೆ ಇಲ್ಲ. ಹೇಳುವುದೇನಿದೆ? ಬರೀ ನಿಮಿತ್ತ ಇದೆ. ನಿಮಿತ್ತದಿಂದ ಎಷ್ಟು ಕಾರ್ಯ ಆಗ್ತಿದೆ? ನಿಮಿತ್ತ ಉಪಾದಾನದೊಳಗೆ ಪ್ರವೇಶನ ಮಾಡೋದಿಲ್ಲಲ್ಲ. ಹಾಗಾದ್ರೆ ಯಾವ ಹೇಳುವುದರಿಂದ, ಉಪದೇಶದಿಂದ, ಓದುವುದರಿಂದ ಕಾರ್ಯ ಆಗ್ತಾ ಇದೆ, ಅದಕ್ಕೆ ಕಥನ ಸಾಪೇಕ್ಷ ನಿಮಿತ್ತದ ಮೇಲೆ ಆರೋಪ ಇದೆ. ನಿಜವಾಗಿ ಅದೇನು ಇಷ್ಟೋಪದೇಶದೊಳಗೆ ಆಚಾರ್ಯ ಭಗವಂತರು ಹೇಳಿದರು, ನಿಜ ಹಿತದ ಅಭಿಲಾಷೆಯು ಮೊದಲ ಅಭಿಲಾಷ. ಅಭಿಲಾಷ ಇದ್ದ ನಂತರ ಪ್ರೇರಕನು. ಪ್ರೇರಣೆ ಸಿಕ್ಕ ನಂತರ ನೇತಾರ. ಅಲ್ಲಿ ಕೊಂಡೊಯ್ತ ನಾವು ಎಲ್ಲಿ? ಶಾಸ್ತ್ರದ ಹತ್ರ, ಭಗವಂತರ ಹತ್ರ, ನಿರ್ವಾಣ ಕ್ಷೇತ್ರದ ಹತ್ರ, ಏಕಾಂತ ಕ್ಷೇತ್ರದ ಹತ್ರ, ಬೆಟ್ಟದ ಮೇಲೆ, ಗುಹೆಯೊಳಗ ನೇತಾರನು. ಅವ ಒಯ್ತಂದ್ರೆ ಅಭಿಲಾಷಿಯಾತ್ಮ, ಪ್ರೇರಕಾತ್ಮ, ನೇತಾರಾತ್ಮ. ಅದರಿಂದ ಆತ್ಮ ಇವು ಬರೀ ಹೇಳ್ಕೊಂಡು ಬಿಡೋದಿದೆ ಅಂತ ಅದರದ ಭಾವವನ್ನ ಹಿಂಡಿ ಹಿಸಿಕೆ ಕುಡಿಬೇಕರೆ. ಶೀಪೆ ತಿನ್ನಬೇಕು. ಮಾವಿನ ಹಣ್ಣಿದೆ, ಕಬ್ಬನ್ನ ಶೀಪೆ ತಿಂತೇವೆ, ಅಗದ ಶೀಪೆ ರಸ ನಂಬ್ತೇವೆ. ಮಾವಿನ ಹಣ್ಣನ್ನು ರಸ ಮಾಡಬೇಕಾದ್ರೆ ಹಿಂಡಿ ರಸ ಮಾಡಿ. ಹಾಗೆ ಶಬ್ದದ ಭಾವಗಳನ್ನು ಹಿಂಡಿ ಆ ಅಮೃತ ರಸವನ್ನು ಕುಡಿದ ಪರಿತೃಪ್ತ. ಕನ್ನಡ ಸಾಹಿತ್ಯದ ಸಲುವಾಗಿ ಪಂಪ ಹೇಳುವುದೊಳಗೆ ಹೇಳ್ತಾನೆ, ಕಬ್ಬು ಹೇಗದವು ಅಂತಂದ್ರೆ ಹೀಗೆ ಹಿಡಿದ್ರೆ ಸಾಕು, ರಸ ಬಂದು ಬಿಡ್ತಿದೆ, ಹಲ್ಲಿನಿಂದ ಜಿಗಿಯುವ ಅವಶ್ಯಕತೆ ಇಲ್ಲ. ಹಿಡಿದ್ರೆ ಹಣ್ಣಿನೊಳಗೆ ರಸ ಎಷ್ಟಿದೆ ಅಂತಂದ್ರೆ, ಗಿಳಿ ಒಂದು ಸ್ವಲ್ಪ ಕೂತಿತ್ತು ಅಂತಂದ್ರೆ, ಒಂದು ಸ್ವಲ್ಪ ಹೀರಿತು ಅಂತಂದ್ರೆ ಅದಕ್ಕೆ ಕಮರಡರೆ ಬರ್ತಾವಂತಾರೆ. ಎಂಥ ಅಲಂಕಾರಯುಕ್ತ ಮಾಡ್ತಾರೆ. ಇಂಥವೆಲ್ಲ ಪಂಪದ್ ನಮ್ಗೆ ಹೇಳ್ತಾರೆ. ಇಷ್ಟಿಷ್ಟು ಹೇಳ್ತೀರ, ಅವಾಗ ನಮ್ಮ ಮೂಗಿಗೆ ತುಪ್ಪ ಹಚ್ಚಿದಂಗೆ ಆಗ್ತೈತಿ. ಆ ಮೋಕ್ಷ ಪಾಗಕ್ಕೆ ತಗೋಬೇಕಾಗಿತ್ತು ಅಂತ ನಿನ್ನೆ ಅನಿಸೈತಿ ನಾನು. ಇದೆಲ್ಲ ನಮ್ಮ ನಾಡಿನ, ನಮ್ಮ ಪೂರ್ವಜರ ವೈಭವ ಇದೆ. ಎಲ್ಲಿ ಹೋಗುವ ಅವಶ್ಯಕತೆ ಇಲ್ಲ. ಕನ್ನಡ ಸಾಹಿತ್ಯದ ಮೇಲೆ ಯಾವುದೋ ಅಧ್ಯಾತ್ಮ
ಎಲ್ಲ ಅಧ್ಯಾತ್ಮನ ಮತ್ತು ಕನ್ನಡ ಕವಿಗಳೆಲ್ಲ ಜೈನರು. ಜೈನರು. ಮತ್ತು ಅಪ್ಪಾಜಿ ಒಂದು ಮಾತು ಹೇಳಿದ್ರಲ್ಲ, ಯಾರ ಹೃದಯ ಋಷಿ ಇಲ್ಲ ಅವರಲ್ಲಿ ಕವಿತ್ವ ಬರೋ ಸಾಧ್ಯ. ಯಾರ ಹೃದಯದೊಳಗೆ ಋಷಿ ವಾಸ ಮಾಡ್ತಾರೆ, ನಾನ್ ಋಷಿ ಕುರಿತು ಈ ಕಾವ್ಯ. ಯಾವ ಋಷಿ ಅಲ್ಲ ಅವ ಕಾವ್ಯ ಬರೆಯೋದು ಸಾಧ್ಯ. ಋಷಿ ಋಷಿ ಯಾರಿಗಂತಾರು? ಋಷಿ ಯಾರಿಗಂತ ಯಾವುದು ಹೇಗಿದೆಯೋ ಹಾಗೆ ತಿಳ್ಕೊಂಡು, ಯಾವುದು ನಿರುಪಯೋಗಿಯೋ ಅದನ್ನು ಬಿಟ್ಟುಕೊಂಡು, ಯಾವುದು ಉಪಯೋಗಿಯೋ ಅದನ್ನು ಗ್ರಹಣ ಮಾಡೋದು. ಅಂಥವು ಯಾವಿಲ್ಲ. ಆ ಕುವೆಂಪು ಅವ ಏನು ಹುಟ್ಟಿದ, ಎಲ್ಲಿ ಹುಟ್ಟಿದ, ಏನು ಮಾಡಿದ, ಅರೆ ಲಜ್ಜಾ ಬರ್ಬೇಕ್ರಿ ನಮಗೆ. ಪ್ರಶಸ್ತಿ ಅಂದ್ರೆ ಬಾಯಿ ಬಿಡ್ತೀವಿ, ಬರೀ 2 ಶಬ್ದ. ಅಂಥದ್ದು ಬೋಧು ಕೊಟ್ರಪ್ಪ ದಿನಾಂಕ. ಮೈಸೂರು ಯೂನಿವರ್ಸಿಟಿ ಧನೇಂದ್ರಿಯ ಅಂತ ಮೊದಲು ಬರ್ತೀವಿ. ಬೆಂಗಳೂರು ಮೈಸೂರು ಧನೇಂದ್ರಿಯ ಅಂತ ಅವ್ರು ಕನ್ನಡ ಅದು ಮಾನಸ ಸರೋವರದೊಳಗಿದ್ದಾರೆ. ಕನ್ನಡ ಸಾಹಿತ್ಯ ಬಗ್ಗೆ ಹೇಳುವಾಗ ಹೇಳ್ತಿರು, ನಾ ಎಲ್ಲ ಇಂಗ್ಲೀಷು ಎಲ್ಲ ಸಾಹಿತ್ಯದ ಅದು ಹ್ಯಾಮ್ಲೆಟ್ ಒಂದು ನೆನಪೈತಿ ನಂಗೆ. ಎಲ್ಲ ಎಷ್ಟೆಷ್ಟೋ ಗ್ರಂಥದ ಹೆಸರು ಇದೆ ಅವ್ರು ಇಂಗ್ಲೀಷ್ದನ್ನು. ಆದ್ರೆ ಅವ್ರೆಲ್ಲ ಉದಾವ್ರಿ ಕನ್ನಡ ಸಾಹಿತ್ಯ ತಲೆ ಮೇಲೆ ತೊಗೊಂಡು ಕುಣಿಬಹುದು ಅವರಂತ. ನಿಜವಾದ ಮಾತಿದೆ. ಎಸ್ ಧರ್ಮೇಂದ್ರಯ್ಯ ಅಡಗೂರ್ದವರು ಸಾಹಿತ್ಯದ ಅಭ್ಯಾಸ ಮಾಡಿ ಅಷ್ಟು ಖ್ಯಾತಿ ಪಡೆದಾರೆ ಅವರ. ಮತ್ತು ಅಧ್ಯಾತ್ಮ ಸಾಹಿತ್ಯದ ಜೊತೆಗೆ ಅಧ್ಯಾತ್ಮದ ರುಚಿ ಇದ್ದರೆ ಎಷ್ಟು ಲಾಭ ಆಗ್ಬೋದು ಒಳಗಡೆ. ಆ ಸಾಹಿತ್ಯ ಎಲ್ಲ ಅಧ್ಯಾತ್ಮ ರಸದಿಂದ ತುಂಬಿದೆ. ಪಂಪ ಇರಲಿ, ರನ್ನ ಇರಲಿ, ಚೆನ್ನ ಇರಲಿ, ನಾಗಚಂದ್ರ ಇರಲಿ, ಯಾರೇ ಇರಲಿ, ಕುವೆಂಪುನವರೆಗೆ ಹೇಳಿದರೆ ಮನೆ ಯಾರು ಹಕ್ಕಿ ಹಾರುತ್ತಿದೆ ನೋಡಿದೆಯಾ ಅಂದ್ರೆ ಅದೇನ ಕವಿ ಅಲ್ರಿ. ಇನ್ನ ಯಾಕೆ ಬರಲಿಲ್ಲ ಅವ ಹುಬ್ಬಳ್ಳಿ ಅವ, ಅದು ಕವಿ ಅಲ್ಲ. ಪಂಚಮಕಾಗಿ ಯಾಕೆ ಮೋಕ್ಷ ಇಲ್ಲ ಐತಿಲ್ಲ, ಭಯ ಐತೆ ಅಂತ ಹೇಳ್ತೀವಿ. ಹೌದು, ನಿಯಮದಿಂದ್ರಲ್ಲ ಅಲ್ಲಿ ಹೋಗೋದಿದೆ, ಅಲ್ಲಿ ಹೋಗಿ ಬಂದು ಮತ್ತೆ ಹೋಗೋದಿದೆ. ಸ್ವರ್ಗದ ದರ್ಶನ ಮಾಡಿ ಹೇಳ್ರಿ ಅಂತ ಹೇಳ್ಬೇಕಂತ. ಕೇಸ್ ಧರಣೇಂದ್ರ ಭಕ್ತಾಂಗ ಸ್ತೋತ್ರ ಕನ್ನಡದಲ್ಲಿ ಮಾಡಿದ್ರು. ಆಮೇಲೆ ಇದು ವಿಮಲಾ ಸುಂದರಿ ಕುಮಾರ್ ಮಹಾಪುರಾಣ ಇಷ್ಟು ಚೆನ್ನಾಗಿ ಅವ್ರಿಗೆ ಕನ್ನಡ MA ಓದಿದ್ರು, ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಗೊತ್ತಿದ್ದಿಲ್ಲ. ಅವರು ಚಿತ್ರದೊಳಗೆ 1-2 ಸಲ ಬಂದಿದ್ದಾರಲ್ಲ ವಿಮಲಾ ಸುಂದರಿ ಕುಮಾರ್. ಮಧ್ಯಾಹ್ನ ಮೇಲೆ ಬರ್ತಾ ಇದ್ರು. ಸಾಹಿತ್ಯದ ಅಧ್ಯಯನ ಮಾಡಿ ಕೂಡ ಬಹಳಷ್ಟು ತಮ್ಮ ಜೀವನದೊಳಗೆ ಲಾಭ ಮಾಡ್ಕೊಂಡು ಹೋಗ್ತಾರೆ ಅವರ. ಇನ್ನು ನಮಗೆ ಅಧ್ಯಾತ್ಮನ ಸಿಕ್ಕಿದೆ ಅಂದಮೇಲೆ ನಮ್ಮ ಜೀವನ ಎಷ್ಟು ಲಾಭಪ್ರದ ಆಗಬೇಕು, ಎಷ್ಟು ಪರಿಮಳ ಸುಗಂಧಮಯ ಆಗಬೇಕು, ಎಷ್ಟು ಸರಸ ಆಗಬೇಕು, ಎಷ್ಟು ಸುಖರಸದಿಂದ ತುಂಬಬೇಕು, ಎಷ್ಟು ನಿರಾಕುಲತೆಯಿಂದ ತುಂಬಬೇಕು, ಎಷ್ಟು ಪದ ಪ್ರತಿಷ್ಠೆ ಅವೇನದವು ಪ್ರಶಸ್ತಿ ಅವುಗಳಿಂದ ಅಲಿಪ್ತ ಉಳಿಬೇಕ್ರಿ. ಆ ಕುವೆಂಪುನ ಮಾತನ್ನು ಹೇಳ್ತಿರ್ತಲ್ಲ, ಬರದ ರಾಮಾಯಣ ರಾಷ್ಟ್ರ ಪ್ರಶಸ್ತಿ ಬಂತು. ಆ ವೇಳೆದೊಳಗೆ ಕರೆದರು, ಮೈಸೂರೊಳಗಿದ್ದ ಬರನಾವ್ ಹೋದ ಅಂತ ಹೇಳಿ ಅಂದ. ಪ್ರಶಸ್ತಿ ತಗೊಳ್ಳಿಕ್ಕೆ ಹೋಗ್ಲಿಲ್ರಿ, ರಾಷ್ಟ್ರ ಪ್ರಶಸ್ತಿ ತಗೊಳ್ಳಿಕ್ಕೆ. ಒಂದು ಸಣ್ಣ ಏನ್ರಿ ನಿಮ್ದು ಸತ್ಕಾರ ಇದೆ ಅಂತಂದ್ರೆ ನಾವು ಏನೆಲ್ಲ ಖರ್ಚು ಮಾಡಿ ಓಡಿ ಹೋಗ್ತೀವಿ. ನಾವು ಕುರುಬ, ಕುಂದಾದ್ರಿಯ ಬಯಲಲ್ಲಿ ತಪ್ಪಲಲ್ಲಿ ಬೆಳೆದಂಥವ್ರೆ, ಅವ ಹುಟ್ಟಿ ಬೆಳೆದಂಥ. ಅವರ ಪ್ರಭಾವ ಇರೋದಿಲ್ಲ ಕುಪ್ಪನಹಳ್ಳಿ. ಅದೇ ಎಷ್ಟು ಅಧ್ಯಾತ್ಮ ಐತಿ, ಎಷ್ಟು ನಿರಪೇಕ್ಷತೆ ಐತ್ರಿ ಅಂದ್ರನದ ಋಷಿ ಹೃದಯ ಅಂತಾರ್ರಿ. ಕನ್ನಡ ಸಾಹಿತ್ಯದ ಎಷ್ಟು ಅಂತೋಪಾತ ಅಂತೋ ಎಲ್ಲ ಅಭ್ಯಾಸ ಆಗಿತ್ತು ನೋಡ್ರಿ. 24 ತೀರ್ಥಂಕರರ ಉತ್ತರದೊಳಗಾದ್ರೂ ಕೂಡ ದಕ್ಷಿಣದೊಳಗಿನ ಧರ್ಮ ಉಳಿಯೋದಂತ ಹೇಳಿ ಸರ್ವಜ್ಞ ಭಗವಂತರ ವಾಣಿ. ಯಾಕೆ ಅಂತಂದ್ರೆ ತೀರ್ಥಂಕರೆಲ್ಲ ಚತುರ್ಥ ಕಾಲದೊಳಗಾಗಿ ಹೋದರು. ಆಚಾರ್ಯ ಭಗವಂತರೆಲ್ಲ ದಕ್ಷಿಣದೊಳಗನ ಪಂಚಮಕಾಲ. ಒಂದು ಮಾತು. ಎರಡನೇ ಮಾತು ಹೀಗಿದೆ, ಧರ್ಮ ಇದೇ ರೀತಿ ದೇಶವನ್ನು ಅಖಂಡವಾಗಿ ಇರಿಸ್ತಿದೆ. ಅಖಂಡತೆ ಬೇಕ್ರೆ
ನನ್ನ ದೇಶ, ನನ್ನ ರಾಜ್ಯ, ನನ್ನ ಊರ ಅಂದ್ರೆ ಆಗುದಿಲ್ಲ. ಸಮಗ್ರ ಅಖಂಡತೆ ಅಧ್ಯಾತ್ಮದೊಳಗ ಭೇದದ ಕಥನದ ಪ್ರಯೋಜನ ಕೂಡ ಅಭೇದದ ಪ್ರಾಪ್ತಿ ಇದೆ. ಅದರ ಸಲುವಾಗಿ ನಾವು ಕನ್ನಡ ಕವಿಗಳನ್ನು ಕೂಡ ಅವರ ಕಾವ್ಯಗಳನ್ನು ಓದಿದ್ರೆ ನಮಗೆ ಆತ್ಮಕಲ್ಯಾಣದ ಮಾರ್ಗ ಬಹಳ ಸುಲಭ. ವಿರಕ್ತಿಯ ಮಾರ್ಗ, ಸಂಸಾರದಿಂದ ಆಸಕ್ತಿಯನ್ನು ಕಳಚಾಕುವ ಮಾರ್ಗ ಸ್ವಾಭಾವಿಕವಾಗಿ ಸಿಗ್ತದೆ. ಕವಿಗಳು ಅಷ್ಟು ಸುಂದರ, ಕವಿತೆಗಳೇ ಅಷ್ಟು ಸುಂದರ. ಇಲ್ಲಿ ಕಿತ್ತೆಸೆಯುವ ಮಾತು ಹೇಳಿದ್ದಾರೆ. ಅಭಿಪ್ರಾಯ ಬರ್ತಿದೆ ಅವನಿಗಂತಂತ. ಭಾವಸಂತತಿಯು ಹೇಗಿದೆ ನೋಡ್ರಿಪ್ಪ, ಭಾವಸಂತತಿಯು ಹೇಗಿದೆ. ಪರದ್ರವ್ಯದ ಸ್ವಾಮಿತ್ವವು ಮೂಲ ಕಾರಣವಿರುವಂಥದ್ದಿದೆ. ಏನು ಹೇಳಿದರು? ಭಾವಸಂತತಿ. ಭಾವಸಂತತಿ ಅಂದ್ರೆ ಭವಸಂತತಿ ಅನ್ನಲಿಲ್ಲ. ಇದೆ ಅಂದ್ರೆ ಏನಿದೆ? ಭಾವಸಂತತಿ ಇದೆ. ಭವಕ್ಕೆ ಕಾರಣ ಭಾವನೆ ಇದೆ ಅಂಥೇಳಿ ಭಾವಸಂತತಿ. ಮತ್ತು ಯಾವಾಗಲೂ ಅಶುದ್ಧ ಭಾವ, ಅಶುದ್ಧ ಭಾವಗಳಿಗೇನ ನಿಮಿತ್ತ ಆಗ್ತಾ ಹೋಗ್ತಿದ್ದಾರೆ. ಎಷ್ಟು ತತ್ವ ಹೇಳಿದರೆ ಇದರಲ್ಲಿ. ಅಶುದ್ಧ ಭಾವ, ಕ್ಷಣಿಕ ಭಾವ, ಕ್ಷಣಿಕ ಭಾವಗಳ ಸಂತತಿಗೆನ ನಿಮಿತ್ತ ಆಗ್ತಿದೆ. ತ್ರಿಕಾಲಿ ಸ್ವಭಾವ ಇದೆಯಲ್ಲ, ಅದು ಶುದ್ಧ ಭಾವದ ಉತ್ಪತ್ತಿಗೆ, ಶುದ್ಧ ಭಾವದ ಪರಂಪರೆಗೆ. ಹೇಳ್ರಿ, ಈಗ ಒಂದು ಭಾವದಿಂದ ಒಂದು ಭಾವ ಆಗ್ತಿದೆ ಅಂದರೆ ಶುದ್ಧ ಭಾವ ಇದೆ. ಅಶುದ್ಧ ಭಾವಂತೂ ಭಾವ ಸಂತತಿಗೆನ ಕಾರಣ ಇದೆ, ಭವ ಸಂತತಿಗೆ. ಆದರೆ ಶುದ್ಧ ಭಾವದ ಆಶ್ರಯ ಮಾಡಿ ಕೂಡ ಯಾರಿಗೂ ಶುದ್ಧ ಭಾವ ಆಗಿಲ್ರಿ. ತ್ರಿಕಾಲಿ ಧ್ರುವ ಸ್ವಭಾವದ ಆಶ್ರಯ ಯಾವುದು ಮಾಡ್ತಿದೆಯಲ್ಲ ಅದೇ ಶುದ್ಧ. ಆ ಶುದ್ಧ ಭಾವದ ಅನುಸರಣೆ ಯಾವುದು ಮಾಡ್ತಿದೆ ಅದು ಶುದ್ಧ ಆಗುವುದಿಲ್ರಿ. ಇಲ್ಲಿ ಟೋಡರ ಮಲ್ಲರ ಮಾತಿಗೆ ಇನ್ನಷ್ಟು ಗರಿ ಮೂಡಿದ್ರೆ ಏನ? ಅನುಕರಣೆ, ಅನುಕರಣೆ, ಅನುಕರಣೆ. ಧರ್ಮ ಆಗುವುದಿಲ್ಲ. ಸ್ವತಃ ಪೂರ್ಣ ಪುರುಷಾರ್ಥ ಬೇಕ್ರೆ. ಶುದ್ಧ ಸ್ವಭಾವದ ಆಶ್ರಯ ಮಾಡುವಂಥ ಪ್ರತಿಯೊಂದು ಭಾವ ಹೇಗಿದ್ದರೆ ಪರಿಪೂರ್ಣ ಇದೆ, ಸ್ವಯಂಭೂ ಇದೆ ಸುಧಾತಾಯಿ. ಅನುಕರಣೆ ಮಾಡುವಷ್ಟು ದುರ್ಬಲ ಇಲ್ಲದ, ಅದನ್ನು ನೋಡಿ ಹೋಗುವಷ್ಟು ಈ ಪರ್ಯಾಯ ಶುದ್ಧ ಆಯಿತು, ನಾನು ಇಲ್ಲೇ ಹೋದರೆ ಶುದ್ಧ ಆಗ್ತೇನೆ, ಈ ಪ್ರಕಾರ ಇಲ್ಲ. ಪರ್ಯಾಯವನ್ನು ನೋಡುವಂಥ ಪರ್ಯಾಯ ದ್ರವ್ಯದ ಕಡೆ ಹೋಗೋದನೇ ಇಲ್ರಿ. ಅದು ಶುದ್ಧ ಇರಬೇಕಾದ್ರೆ ಏನು ಹೇಳ್ತಪ್ಪ? ಪರ್ಯಾಯದ ಬೆನ್ನು ಹತ್ತಿದ ಪರ್ಯಾಯ ಶುದ್ಧ ಆಗೋದ ಸಾಧ್ಯ ಇಲ್ಲ. ಪರ್ಯಾಯ ತನ್ನ ಮಾರ್ಗವನ್ನು ತಾನು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ಬೇಕು, ತನ್ನ ಧ್ಯೇಯವನ್ನು ತಾನು ನಿರ್ಣಯ ಮಾಡ್ಕೊಳ್ಳಿಕ್ಕೆ ಬೇಕು, ತನ್ನ ಧ್ಯೇಯವನ್ನು ತಲುಪುವ ಉದ್ಯಮ ತಾನು ಮಾಡಲಿಕ್ಕೆ ಬೇಕು. ಅದಕ್ಕೆ ಅನುಕರಣೆ ಶಬ್ದದ ಮಹತ್ವ ಎಷ್ಟಿದೆ. ಪರ್ಯಾಯದ ಅನುಕರಣೆ ಪರ್ಯಾಯ ಮಾಡುವುದಿಲ್ಲರಿ. ಹಾಗಾದ್ರೆ ದ್ರವ್ಯದ ಅನುಕರಣೆ ಮಾಡಬೇಕಾದ್ರೆ ದ್ರವ್ಯದಿಂದ ಪರ್ಯಾಯ ಎಲ್ಲಿ ಬೇರೆ ಇದೆ ಇರಲಿ. ಹಾಗಾದ್ರೆ ಏನು ಮಾಡ್ತಿದೆ? ತಾನು ನಿರ್ಣಯ ಮಾಡ್ತಿದೆ, ತಾನು ಮಾರ್ಗ ಮಾಡ್ಕೊಳ್ತಿದೆ, ತಾನು ಧ್ಯೇಯವನ್ನಾಗಿ ಮಾಡ್ಕೊಳ್ತಿದೆ. ಯಾವ ಪರ್ಯಾಯ ಶುದ್ಧ ಆಗ್ತಿದೆಯೋ ಆ ಪರ್ಯಾಯದ ದೃಷ್ಟಿ ಶುದ್ಧ ಪರ್ಯಾಯದ ಮೇಲೆ ಇರುವುದಿಲ್ಲ, ಅಶುದ್ಧ ಪರ್ಯಾಯದ ಮೇಲೆ ಅಂತೂ ಇರುವುದನ್ನೇ ಇಲ್ಲ. ಅಶುದ್ಧ ಪರ್ಯಾಯಕ್ಕೆ ನಿಮಿತ್ತವಿರುವಂತಹ ಪರದ್ರವ್ಯದ ಮೇಲೆ ಇರುವುದಿಲ್ಲ. ಆದ್ರೆ ಪರ್ಯಾಯದ ದೃಷ್ಟಿ ಯಾವುದು ಶುದ್ಧ ಆಗಿದೆಯೋ ಆ ಪರ್ಯಾಯದ ದೃಷ್ಟಿ ನಿರಾಲಂಬಿ ಸ್ವಯಂಭೂ ರೂಪದಿಂದ ದ್ರವ್ಯದ ಮೇಲೆ ಇರ್ತಿದೆ.